ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ನವಾಂಶ ಚಾರ್ಟ್ ಅನ್ನ ಯಾವ ರೀತಿ ನೋಡ್ಕೊಳ್ಬಹುದು, ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಬ್ಜೆಕ್ಟ್ ತುಂಬಾ ದೊಡ್ಡದು, ಎಲ್ಲವನ್ನ ಕವರ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರೇಬಲ್ ಆಗುತ್ತೆ. ಅದೇ ರೀತಿ ಇದೇ ಬರುವ 24ನೇ ತಾರೀಕು ನಾವು ಒಂದು ಜ್ಯೋತಿಷ ಕ್ಲಾಸ್ ಅನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಕ್ಲಾಸ್ನ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಕೂಡ ಆ ಕ್ಲಾಸ್ ಇರುತ್ತೆ. ನಿಮಗೆ ಪ್ರೆಡಿಕ್ಷನ್ ಲೆವೆಲ್ ವರೆಗೆ ತಂದು ನಿಲ್ಲಿಸುವಂತ ಕೆಲಸವನ್ನು ನಾವು ಮಾಡಿಯೇ ಮಾಡ್ತೇವೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಪರ್ಸನ್ ಇದ್ದೀರಾ ದಯವಿಟ್ಟು ನಮ್ಮ ಜೊತೆಗೆ ಸೇರ್ಕೊಳ್ಳಿ, ತುಂಬಾನೇ ಫೇವರೇಬಲ್ ಆಗುತ್ತೆ. ಓಕೆನಾ? ಈಗ ಬಂದ್ಬೇಡ ನವಾಂಶದ ವಿಶೇಷತೆಗಳ ಬಗ್ಗೆ. ಒಂದು ಲಗ್ನ ಚಾರ್ಟ್ ಅನ್ನು ತೆಗೆದುಕೊಂಡಾಗ ಅದರಲ್ಲಿ ಒಂದು ರಾಶಿ, ಆ ರಾಶಿಯಲ್ಲಿ 3 ನಕ್ಷತ್ರಗಳು, ಆ ನಕ್ಷತ್ರಗಳಿಗೆ 9 ಪಾದಗಳು, ಅದರಲ್ಲಿ ಯಾವ್ದಾವ್ದು ಪ್ಲಾನೆಟ್ಸ್ ಕೂತಿರ್ತವೆ. ಓಕೆ, ಅದನ್ನ ನೋಡ್ಕೊಳ್ಬೇಕು. ಆನಂತರ 9 ಪಾದಗಳು ನಮ್ಮ 12 ರಾಶಿಗಳು, ಒಟ್ಟಿಗೆ 108 ಪಾದಗಳು. ಬಹಳ ವಿಶೇಷವಾಗಿ ಒಂದು ನವಾಂಶ ಅಂದಾಗ 3 ಡಿಗ್ರಿ 20 ನಿಮಿಷ, ಎರಡನೇ ನವಾಂಶ ಅಂದಾಗ 6 ಡಿಗ್ರಿ 40 ನಿಮಿಷ, ಮೂರನೇ ನವಾಂಶ ಅಂದಾಗ 10 ಡಿಗ್ರಿ. ಆಸ್ ಆನ್ ಅದು ಹಾಗೇನೆ ಮುಂದುವರಿಯುತ್ತದೆ. ಓಕೆನಾ? ಆಲ್ಮೋಸ್ಟ್ ಇದು ಲೆಕ್ಕಾಚಾರ ಎಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಇಟ್ಕೊಳ್ತೇನೆ. ಬಹಳ ಬಹಳ ಫೇವರೇಬಲ್ ಆಗುತ್ತೆ, ಯಾಕಂದ್ರೆ ಲೆಕ್ಕಾಚಾರ ಗೊತ್ತಿಲ್ಲವರು ಯಾರು ಇಲ್ಲ. ಮತ್ತೆ ಈಗ ಏನಂದ್ರೆ ಎಲ್ಲ ಸಾಫ್ಟ್ವೇರ್ ಇರುವುದರಿಂದ ನೀವು ಹಾಕಿದ ತಕ್ಷಣನೇ ಸೆಕೆಂಡ್ ಅಲ್ಲಿ ನಿಮಗೆ ನವಾಂಶ ಗೊತ್ತಾಗುತ್ತೆ, ನವಾಂಶ ಬಂದ್ಬಿಡುತ್ತೆ. ಅದಕ್ಕೆ ತುಂಬಾನೇ ಏನು ಜಟಾಪಟಿ ಮಾಡ್ಬೇಕಾದಂತ ಆಗುತ್ತೆ ಖಂಡಿತ ಇಲ್ಲ. ಬಟ್ ಒಂದು ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ತುಂಬಾನೇ ಚೆನ್ನಾಗಿರ್ತದೆ, ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಇಟ್ಕೊಳ್ತೀವಿ. ಈಗ ನಮ್ಮ D1 ಚಾರ್ಟ್ ಅಲ್ಲಿ ಯಾವ ದಶೆ ನಡೀತಾ ಉಂಟಲ್ವಾ, ಈಗ ದಶಾನಾಥನ ಒಂದು ಪರಿಸ್ಥಿತಿಯನ್ನ ನೋಡ್ಕೊಳ್ಬೇಕಾದ್ರೆ ನಾವು ಮೊದಲು ಅದನ್ನ ನಮ್ಮ D1 ಚಾರ್ಟ್ ಅಲ್ಲಿನೇ ನೋಡ್ಕೊಳ್ಬೇಕು. D1 ಚಾರ್ಟ್ ಅಲ್ಲಿ ಅದರ ಒಂದು ಇಂಪ್ಯಾಕ್ಟ್ ಏನಿದೆ, ಎಷ್ಟು ಪಾಸಿಟಿವ್ ಆಗಿದೆ, ಎಷ್ಟು ನೆಗೆಟಿವ್ ಆಗಿದೆ, ಸೊ ಅದನ್ನ ನಾವು D1 ಚಾರ್ಟ್ ಅಲ್ಲಿ ಮೊದಲು ನೋಡ್ಕೊಂಡು ಡಿಸೈಡ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಮೇಷ ಲಗ್ನದ ಜಾತಕ, ಅದರಲ್ಲಿ ಗುರು ಇದ್ದಾನೆ, ಗುರುವಿನ ದಶೆ ನಡೀತಾ ಉಂಟು. ಗುರು ಬಂದು ಎಲ್ಲೋ ಒಂದ್ ಕಡೆ ಮೇಷ ನವಾಂಶವನ್ನು ಪಡ್ಕೊಂಡಿದ್ದಾನೆ. ಅಂದ್ರೆ ಇಲ್ಲಿ ಮೇಷ ನವಾಂಶ ಪಡ್ಕೊಳ್ಬೇಕಾದ್ರೆ ನಮ್ಮ D1 ಚಾರ್ಟ್ ಅಲ್ಲಿ ಆತ ಮೇಷರಾಶಿ ಎಲ್ಲಿ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಬರಬೇಕಾಗುತ್ತೆ. ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಬಂದಾಗ D9 ಚಾರ್ಟ್ ಅಲ್ಲಿ ಆತ ನವಾಂಶದಲ್ಲಿ ಮೇಷ ನವಾಂಶವನ್ನೇ ಪಡ್ಕೊಂಡು ಬಂದಿರ್ತಾನೆ. ಹಾಗಾದ್ರೆ ಏನಾಯ್ತು, ಆತ ವರ್ಗೋತ್ತಮ ಆಗಿಬಿಟ್ಟ. ಆನಂತರ ಅದನ್ನು ನೋಡ್ಕೊಳ್ಬೇಕು. ಗುರು ಲಗ್ನಕ್ಕೆ ಯಾರು, ಗುರು ಲಗ್ನಕ್ಕೆ ಫ್ರೆಂಡ್ಲಿ ಪ್ಲಾನೆಟ್ಸ್ ಆತ, 9th ಲಾರ್ಡ್ ಆತ ಅಲ್ವಾ, ಅಂದ್ರೆ ಮೇಷ ಲಗ್ನಕ್ಕೆ 9th ಲಾರ್ಡ್ ಆತ. ಆನಂತರ ಆತನ ತತ್ವ ಇರೋದು ಆಕಾಶ ತತ್ವ, ಕೂತಿದ್ದಾನೆ ಇಲ್ಲಿ ಅಗ್ನಿ ತತ್ವದ ರಾಶಿಯಲ್ಲಿ ಕೂತಿದ್ದಾನೆ ಅಲ್ವಾ. ಆಕಾಶ ತತ್ವ ಮತ್ತೆ ಅಗ್ನಿ ತತ್ವ ಅದು ಪರವಾಗಿಲ್ಲ, ಮ್ಯಾನೇಜಬಲ್ ಅಂತ ಉಂಟು. ಆನಂತರ ಹೋಗಿ ನಾವೇನ್ ನೋಡ್ಕೊಳ್ಬೇಕು, ಈಗ ಹೇಗಾದ್ರೂ ಇದು ಪಾಸಿಟಿವ್ ಪ್ಲಾನೆಟ್, ಆನಂತರ ನವಾಂಶದಲ್ಲಿ ಕೂಡ ಅಲ್ಲಿನ ಇದನ್ನು ವರ್ಗೋತ್ತಮ ಆಯ್ತು. ಹಾಗಾದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಜಾಸ್ತಿ ಕೊಡ್ತಾನೆ, ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡ್ತಾನೆ, ಪರವಾಗಿಲ್ಲ. ನಿಮ್ಮ ಎಲ್ಲೊಂದ್ ಕಡೆ ನಿಮ್ಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ಆನಂತರ ನಿಮ್ಮ ಸ್ವ ಉನ್ನತಿಯ ವಿಚಾರದಲ್ಲಿ ಗುರು ಬಹಳಷ್ಟು ನಿಮ್ಗೆ ಇಂಪ್ರೂವ್ಮೆಂಟ್ ಅನ್ನ ಕೊಡಬಲ್ಲ ಆತನ ಒಂದು ದಶಾಕಾಲದಲ್ಲಿ ಅಂತ ಒಂದು ನಾರ್ಮಲ್ ಇಂಪ್ಯಾಕ್ಟ್ ಅದು ಇದ್ದೇ ಇರ್ತದೆ. ಓಕೆನಾ? ಅದೇ ರೀತಿ ಎಲ್ಲೊಂದ್ ಕಡೆ ಗುರುವಿಗೆ ಬೇರೆ ನೆಗೆಟಿವ್ ಪ್ಲಾನೆಟ್ಸ್ ನ ಇಂಪ್ಯಾಕ್ಟ್ ಬಂದಾಗ, ಅಂದ್ರೆ ಎಲ್ಲೋ ಒಂದ್ ಕಡೆ ಮ್ಯಾಲಿಫಿಕ್ಸ್ ಪ್ಲಾನೆಟ್ಸ್ ಇನ್ಫ್ಲುಯೆನ್ಸ್ ಬಂದಾಗ, ರಾಹು ಶನಿ ಅಲ್ವಾ, ಇಂಥ ಮ್ಯಾಲಿಫಿಕ್ಸ್ ಪ್ಲಾನೆಟ್ಸ್ ಎಲ್ಲೋ ಇನ್ಫ್ಲುಯೆನ್ಸ್ ಬಂದ್ಬಿಡ್ತು, ಅವಾಗ ಎಲ್ಲೊಂದ್ ಕಡೆ ನಿಮ್ಗೆ ಆ ಒಂದು ಲಗ್ನ ಚಾರ್ಟ್ ಮತ್ತೆ D1 ಚಾರ್ಟ್, ಲಗ್ನ ಚಾರ್ಟ್ ಮತ್ತೆ ನವಾಂಶ ಚಾರ್ಟ್ ಅಲ್ಲಿ ವರ್ಗೋತ್ತಮದಲ್ಲಿ ಇದ್ರೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಬರುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಅನಲೈಸ್ ಮಾಡ್ಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಓಕೆನಾ? ನಾನು ಮೊದಲೇ ಹೇಳಿದ್ದೇನೆ, ಒಂದು ದೊಡ್ಡ ಸಬ್ಜೆಕ್ಟ್, ಇದನ್ನ ಎಲ್ಲವನ್ನು ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಬಂದ್ಬಿಡ್ತೇನೆ, ನಿಮ್ಗೆ ಚಾರ್ಟ್ ಅನ್ನ ತೋರಿಸಿ ಅದರ ಬಗ್ಗೆ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಒಂದಷ್ಟು ವಿಚಾರಗಳು ನಿಮ್ಗೆ ಕ್ಲಿಯರ್ ಆಗ್ಲಿಕ್ಕೆ ಶುರು ಆಗ್ತವೆ. ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಇದು ಸಿಂಹ ಲಗ್ನದ ಚಾರ್ಟ್ ಇದು. ಓಕೆನಾ? ಈ ಸಿಂಹ ಲಗ್ನ ಚಾರ್ಟ್ಗೆ ಶುಕ್ರ ದಶೆ ನಡೀತಾ ಇತ್ತು. ಓಕೆ, ಈಗ ಸೂರ್ಯದಶೆ ಸ್ಟಾರ್ಟ್ ಆಗಿದೆ, ಬಟ್ ಶುಕ್ರ ದಶೆ ನಡೆಯುವಾಗ ಏನಾಗಿದೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಶುಕ್ರ ದಶೆ ಶುಕ್ರ ಇದ್ದಾನೆ ಇಲ್ಲಿ ಪಂಚಮದ ಭಾವದಲ್ಲಿದ್ದಾನೆ. ಓಕೆನಾ? ಶುಕ್ರ ಪಂಚಮದಲ್ಲಿದ್ದಾನೆ, ರೈಟ್. ಶುಕ್ರ ಇರುವಂತಹ ರಾಶಿ ಬಂದು ಧನು ರಾಶಿ. ಧನು ರಾಶಿ ಬಂದು ಆಕ್ಚುಲಿ ಶುಕ್ರನಿಗೆ ಅದು ಶತ್ರು ರಾಶಿ ಅಂತ ಕರಿಬಹುದು ನಾವು. ಓಕೆನಾ? ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಶುಕ್ರ ಗುರುವನ್ನ ಯಾವುದೇ ಕಾರಣಕ್ಕೂ ಶತ್ರು ಅಂತ ಪರಿಗಣಿಸುವುದಿಲ್ಲ. ಆದ್ರೆ ನಾವೊಂದು ನೇಚರ್ ವಾಯ್ಸ್ ಅಲ್ಲಿ ನೋಡ್ಬೇಕಾದ್ರೆ ಶತ್ರು ರಾಶಿ ಅಂತ ಇಟ್ಕೊಳ್ಬಹುದು, ಪರವಾಗಿಲ್ಲ. ಅಗ್ನಿ ತತ್ವದ ರಾಶಿ, ಯಾಕಂದ್ರೆ ಶುಕ್ರ ಬಂದು ಜಲತತ್ವದ ಪ್ಲಾನೆಟ್ಸ್, ಆ ನಂತರ ಧನು ರಾಶಿ ಬಂದು ಅಗ್ನಿ ತತ್ವ, ಅಥವಾ ಜಲ ಮತ್ತೆ ಅಗ್ನಿಗೆ ಆಗುದಿಲ್ಲ, ಅಥವಾ ಶತ್ರು ಅಂತ ನೀವು ಇಟ್ಕೊಳ್ಬೋದಲ್ವಾ. ಅಲ್ಲಿ ಏನಾಯ್ತು, ಒಂದನೇ ನೆಗೆಟಿವ್ ಬಂದ್ಬಿಡ್ತು ಈಗ. ಓಕೆ, ಸೆಕೆಂಡ್ ಏನ್ ನೋಡ್ಕೊಳ್ಬೇಕು, ಶುಕ್ರ ಮತ್ತೆ ಲಗ್ನದ ಅಧಿಪತಿ, ಶುಕ್ರ ಮತ್ತೆ ಲಗ್ನಾಧಿಪತಿ. ಶುಕ್ರ ಮತ್ತೆ ಲಗ್ನ ಏನುಂಟು, ಲಗ್ನ ಅದು ಕೂಡ ಸಿಂಹ ರಾಶಿ ಅಗ್ನಿ ತತ್ವ. ಆನಂತರ ಲಗ್ನಾಧಿಪತಿ ಯಾರು, ಸೂರ್ಯ. ಹಾಗಾದ್ರೆ ಸೂರ್ಯನ ಜೊತೆಗೆ ಶುಕ್ರನ ಶತ್ರುತ್ವ ಉಂಟು. ಹಾಗಾದ್ರೆ ಅಲ್ಲಿ ಏನಾಯ್ತು, ಎರಡನೇ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು. ಈಗ ಅಲ್ಲಿ ನೆಗೆಟಿವ್ ಎರಡನೇ ಸೆಕೆಂಡರಿ ನೆಗೆಟಿವ್ ಬಂದ್ಬಿಡ್ತು ಈಗ. ಓಕೆನಾ? ಸೊ ಇದು ವಿಚಾರ. ಆನಂತರ ಮೂರನೇದಾಗಿ ನೋಡ್ಕೊಳ್ಬೇಕು, ಶುಕ್ರ ಕುಳಿತಂತಹ ಭಾವ ಯಾವ್ದಿದೆ, ಅದು ಪಂಚಮದ ಭಾವ ಅಲ್ವಾ. ಶುಕ್ರನಿಗೆ ಅದು ಪರವಾಗಿಲ್ಲ, ಪಂಚಮದ ಭಾವ. ಬಟ್ ಅಲ್ಲಿ ನೋಡ್ಕೊಳ್ಳಿ, ಶುಕ್ರನಿಗೆ
ಹಿಂದ್ಗಡೆ ರಾಹು ಮುಂದ್ಗಡೆ ಶನಿ ಇದ್ದಾನೆ, ಪಾಪಕರ್ತರಲ್ಲಿ ಇದ್ದಾನೆ ಆತ, ಓಕೆನಾ. ಸೊ ಪಾಪಕರ್ತರಲ್ಲಿ ಇದ್ದಾನೆ ಅಂದಾಗ ಮತ್ತೆ ನೆಗೆಟಿವ್, 3 ನೆಗೆಟಿವ್ ಬಂದ್ಬಿಡ್ತೀಗ, ಓಕೆನಾ. ಸೊ ಇದಂತೂ ವಿಚಾರ ಬಂತೀಗ. ಆ ನಂತರ ಆ ಶುಕ್ರನನ್ನು ಯಾರು ನೋಡ್ತಾ ಇದ್ದಾರೆ, ಇಲ್ಲಿ ಯಾರು ಕೂಡ ಶುಕ್ರನನ್ನ ನೋಡ್ತಾ ಇಲ್ಲ ನಾಟಲ್ ಚಾರ್ಟ್ ಅಲ್ಲಿ, ಅಂದ್ರೆ D1 ಚಾರ್ಟ್ ಅಲ್ಲಿ, ಓಕೆ. ಸೊ ಅದರಿಂದಾಗಿ ಅದು ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ, ಓಕೆನಾ. ಸೊ ಇಷ್ಟು ನೆಗೆಟಿವ್ ಪಾರ್ಟ್ ಅನ್ನ ನಾವು ನೋಡ್ಕೊಂಡಿವಿ. ಈಗ ಆನಂತರ ಶುಕ್ರ ಈ ಜಾತಕಕ್ಕೆ ಆಕ್ಚುಲಿ ಯಾರು, ಶುಕ್ರ ಬಂದು ಈ ಜಾತಕಕ್ಕೆ ತೃತೀಯಾಧಿಪತಿ ಮತ್ತೆ ದಶಮಾಧಿಪತಿ, ರೈಟ್ ತಾನೆ. ಹಾಗಾದ್ರೆ ಶುಕ್ರನಿಂದ ಏನ್ ಬೆನಿಫಿಟ್ ಆಗುತ್ತೆ, ಆತ ಉಪಚಯ ಸ್ಥಾನದ ಅಧಿಪತಿ. ಶುಕ್ರನಿಂದ ಬೆನಿಫಿಟ್ ಆಗುವುದು ನೀವು ಪ್ರಯತ್ನ ಮಾಡಿ ಕೆಲಸದಲ್ಲಿ ಹೋದಾಗ, ಕಾರ್ಯಕ್ಷೇತ್ರದಲ್ಲಿ ಇರಬೇಕು. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಸ್ಥಾನಮಾನವನ್ನ ಶುಕ್ರ ಕ್ರಿಯೇಟ್ ಮಾಡಬಲ್ಲ 5ನೇ ಮನೆಯಲ್ಲಿ ಕೂತು ಕೂಡ. ಅದನ್ನ ಮಾಡಿದ್ರೆ ಒಳ್ಳೆ ಇಂಪ್ಯಾಕ್ಟ್ ಅಂತ 100% ಕ್ರಿಯೇಟ್ ಆಗಿದೆ, ನೋ ಡೌಟ್, ಓಕೆನಾ. ಸೊ ಆನಂತರ ಏನಾಗುತ್ತೆ, ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕು, ಶುಕ್ರ 3ನೇ ಮನೆ ಅಧಿಪತಿ. ಶುಕ್ರ 3ನೇ ಮನೆ ಮತ್ತೆ 2ನೇ ಮನೆ ಅಧಿಪತಿ ಆಗದ ಪಂಚಮದಲ್ಲಿ ಕೂತಿದ್ದಾರೆ. ಸೊ ಪಂಚಮದ ಭಾವದ ಒಂದು ಇಫೆಕ್ಟ್ ಏನುಂಟು ಅದು ನೆಗೆಟಿವ್ಗೆ ಟರ್ನ್ ಆಯ್ತು ಈಗ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ ನೀವು. ಯಾಕಂದ್ರೆ ಪ್ಲಾನೆಟ್ಸ್ ಯಾವ್ದದು ಉಪಚಯ ಸ್ಥಾನದ ಅಧಿಪತಿ. ಹಾಗಾದ್ರೆ ಬಹಳಷ್ಟು ಶ್ರಮ ಪಡಬೇಕು ನೀವು, ಬಹಳಷ್ಟು ಕಷ್ಟ ಪಡ್ಬೇಕು ನೀವು. ಪಂಚಮದ ಭಾವದ ಇಂಪ್ಯಾಕ್ಟ್ ಅನ್ನು ತರಬೇಕಾದ್ರೆ, ಪಂಚಮದ ಭಾವದ ಒಂದು ರಿಸಲ್ಟ್ ಅನ್ನ ನೀವು ಪಡಿಬೇಕಾದ್ರೆ ಅಷ್ಟು ಸ್ಟ್ರಗಲ್ ಮಾಡಬೇಕು, ಅಷ್ಟು ಸ್ಟ್ರೆಂತ್ ಅನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ತೃತೀಯ ಸ್ಥಾನದ ಅಧಿಪತಿ ಪರಾಕ್ರಮ ಯೂಸ್ ಮಾಡ್ಬೇಕು. ಆಗ ಹೋಗಿ ನಿಮ್ಗೆ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಲ್ಲದು, ಅನ್ಯಥಾ ಮಾಡಲ್ಲ. ಅನ್ಯಥಾ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ನಿಮಗೆ ಪ್ರೀತಿ ಪ್ರೇಮದಲ್ಲಿ ತೊಂದರೆ ಆಗುತ್ತೆ, ವಿದ್ಯೆಯಲ್ಲಿ ತೊಂದರೆ ಆಗುತ್ತೆ, ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುತ್ತೆ, ಸ್ನೇಹಿತರ ವಿಚಾರ ತೊಂದರೆ ಆಗುತ್ತೆ, ನಾರ್ಮಲ್ ಆಗಿ ನಾವು ಹೇಳ್ಬೋದು, ಓಕೆನಾ. ಹಾಗಾದ್ರೆ ಇದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಬರ್ತಾ ಉಂಟಲ್ಲಿ. ಕೆಲಸದಲ್ಲಿದ್ರೆ ಪರವಾಗಿಲ್ಲ, ಬಾಕಿ ವಿಚಾರಕ್ಕೆ ನೆಗೆಟಿವ್ ಹಾಗಾದ್ರೆ 4 ನೆಗೆಟಿವ್ ಇಂಪ್ಯಾಕ್ಟ್ ಈಗ ಬಂತೀಗ, ಓಕೆನಾ. ಇಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲಿದೆ, ಓಕೆನಾ. ನೆಕ್ಸ್ಟ್ ಬಂದ್ಬೇಡ, ಅದು ಯಾವ ನವಾಂಶದಲ್ಲಿ ಯಾವ ರಾಶಿಯಲ್ಲಿ ಹೋಗಿ ಕೂತಿದೆ, ಓಕೆನಾ. ಹಾಗಾದ್ರೆ ನವಾಂಶದಲ್ಲಿ ನಾವು ನೋಡ್ಕೊಂಡಾಗ ನವಾಂಶದಲ್ಲಿ ತುಲಾ ರಾಶಿಯಲ್ಲಿದೆ, ಓಕೆನಾ. ತುಲಾ ನವಾಂಶವನ್ನ ಪಡ್ಕೊಂಡಿದ್ದಾನೆ. ಶುಕ್ರನಾಂಶವನ್ನೇ ಪಡ್ಕೊಂಡಿದ್ದಾನೆ. ಹಾಗಾದ್ರೆ ಈಗ ಶುಕ್ರ ಯಾರು, ಶುಕ್ರ ಬಂದು ಜಲತತ್ವದ ಪ್ಲಾನೆಟ್ಸ್, ಓಕೆ. ಆನಂತರ ಅದು ರಾಶಿ ಯಾವುದಕ್ಕೆ ಸಂಬಂಧಪಟ್ಟದ್ದು, ಅದು ವಾಯುತತ್ವಕ್ಕೆ ಸಂಬಂಧಪಟ್ಟ. ಇಲ್ಲಿ ಜಲತತ್ವ ಮತ್ತೆ ವಾಯುತತ್ವಕ್ಕೆ ಸಂಬಂಧಪಟ್ಟದ್ದೇ. ಆ ರಾಶಿ ಅವನದ್ದೇ ಓನ್ ರಾಶಿ, ಅದು ಅವನಿಗೇನು ತೊಂದರೆ ಇಲ್ಲ, ಅವನ್ ಕಂಫರ್ಟ್ ಆಗಿರ್ತಾನೆ. ಆದ್ರಿಂದಾಗಿ ನಾವು D1 ಚಾರ್ಟ್ ಅಲ್ಲಿ ಶುಕ್ರನ ಪೊಸಿಷನ್ ಅನ್ನ ನೆಗೆಟಿವ್ ಆಗಿ ನೋಡ್ಕೊಂಡಾಗ, ಬಟ್ ಆತ ಎಲ್ಲೋ ಒಂದ್ ಕಡೆ ನವಾಂಶದಲ್ಲಿ ಪಾಸಿಟಿವ್ ವೇ ಅಲ್ಲಿ ಇದ್ದಾನೆ ಅಂತ ಇಂಡಿಕೇಶನ್ ಅದು ಬಂತೀಗ, ಪಾಸಿಟಿವ್ ವೇ ಅಲ್ಲಿ ಇದ್ದಾನೆ. ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲೇನಾಗುತ್ತೆ, ಈಗ ಆ ಶುಕ್ರ ತುಲಾ ನವಾಂಶನ ಪಡ್ಕೊಂಡಿದ್ದಾನೆ, ಆತನ ಸ್ವನವಾಂಶ ಅಂದ್ರೆ ಸ್ವರಾಶಿಯ ನವಾಂಶವನ್ನ ಪಡ್ಕೊಂಡಿದ್ದಾನೆ. ಅದು ಓಕೆ, ಪರವಾಗಿಲ್ಲ. ಅಲ್ಲಿ ಎಲ್ಲೋ ಒಂದ್ ಕಡೆ ಆತನ ನೆಗೆಟಿವ್ ಇಂಪ್ಯಾಕ್ಟ್ ಡೌನ್ ಆಯ್ತು. ಈಗ ತುಂಬಾ ನೆಗೆಟಿವ್ ಇಲ್ಲಿ ಕೊಡಬೇಕು, ಅದು ಕೊಡುವುದಿಲ್ಲ ಈಗ ಆತ, ಅದೊಂದು ಕನ್ಫರ್ಮ್ ಆಯ್ತು ಈಗ. ಬಟ್ ಇನ್ನೂ ನೋಡ್ಕೊಳ್ಬೇಕು ನಾವು, ಈ ತುಲಾರಾಶಿಯ ಅಂಶವನ್ನ ಪಡ್ಕೊಂಡಿದ್ದಾನೆ ಅಂದಾಗ ನಿಮ್ಮ D1 ಚಾರ್ಟ್ ಅಲ್ಲಿ ತುಲಾರಾಶಿಯಲ್ಲಿದೆ ಅಲ್ವಾ. D1 ಚಾರ್ಟ್ ಅಲ್ಲಿ ತುಲಾರಾಶಿಯಲ್ಲಿದೆ, ಅದು 3ನೇ ಮನೆಯಲ್ಲಿದೆ, ಓಕೆನಾ, 3rd ಹೌಸ್ ಅಲ್ಲಿ ಇದೆ. ಇನ್ನೊಂದು ವಿಚಾರ ಏನಂದ್ರೆ, ನಿಮ್ಮ ಶುಕ್ರನಿಗೆ ತುಲಾರಾಶಿ ನ್ಯಾಚುರಲ್ ನೈಸರ್ಗಿಕ ಜನ್ಮಗುಂಡಲಿಯಲ್ಲಿ ಯಾವುದಕ್ಕೆ ಸಂಬಂಧಪಡ, ಅದು ಬಂದು ನಿಮ್ಮ ಪಾರ್ಟ್ನರ್ಶಿಪ್, ಅದು ಬಂದು ನಿಮ್ಮ ಲೈಫ್ ಪಾರ್ಟ್ನರ್, ಲವ್ ಪಾರ್ಟ್ನರ್, ವಿದೇಶ ಪ್ರಯಾಣ, ಬಿಸ್ನೆಸ್ ಪಾರ್ಟ್ನರ್, ಅದಕ್ಕೆ ಸಂಬಂಧ. ಹಾಗಾದ್ರೆ ಈ ಜಾತಕದಲ್ಲಿ ಶುಕ್ರ ದಶೆ ನಡೆಯುವಾಗ ನವಾಂಶ ಬಂದು ಅಂದ್ರೆ ಆತ ತುಲಾರಾಶಿಯಲ್ಲಿದ್ದಾನೆ ಅಂದಾಗ ನಿಮ್ಗೆ ಮದುವೆ ವಿಚಾರಗಳು, ಪ್ರೀತಿ ಪ್ರೇಮ, ಮತ್ತೆ ನಿಮ್ಮ ಆ ಬಿಸ್ನೆಸ್ ನ ವಿಚಾರಗಳು, ಟ್ರಾವೆಲಿಂಗ್ ನ ವಿಚಾರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಆಯ್ತು, ಓಕೆನಾ. ನೆಕ್ಸ್ಟ್ ಏನಾಯ್ತು ಅಂದ್ರೆ, ಇಲ್ಲಿ ತುಲಾರಾಶಿ ಬಂದು 3ನೇ ಮನೆಯಲ್ಲಿ ಇದೆ. ಹಾಗಾದ್ರೆ ಅದರಲ್ಲಿ ಪರಾಕ್ರಮವನ್ನು ಯೂಸ್ ಮಾಡಬೇಕಾದಿತ್ತು, ತುಂಬಾ ಸುಲಭ ಅಂತೂ ಬರುದಿಲ್ಲ ಅಂತ ಆಯ್ತು, ಓಕೆನಾ. ನೋಡಿ, ಇವ್ರಿಗೆ ಏನಾಯ್ತು, ಶುಕ್ರದಶೆ ನಡೀತಾ ಇರ್ಬೇಕಾದ್ರೇನೆ ಎಜುಕೇಶನ್ ಆಯ್ತು, ಕೆಲಸದಲ್ಲಿ ಕೂಡ ಸೇರ್ಕೊಂಡ್ರು, ಕಷ್ಟಪಟ್ಟು ಎಜುಕೇಶನ್ ಮಾಡಿದ್ರು, ಎಲ್ಲ ಓಕೆ. ಓಕೆ ಅಂದ್ರೆ ಶುಕ್ರ D1 ಚಾರ್ಟ್ ಅಲ್ಲಿ ತುಂಬಾ ನೆಗೆಟಿವ್ ಅಂತ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ನವಾಂಶ ಚಾರ್ಟ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡ್ಕೊಂಡಿದ್ದಾನೆ. ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಈಸಿ ಆಯ್ತು. ಬಟ್ ಆತ ತನ್ನ 3ನೇ ಮನೆ ಇಂಪ್ಯಾಕ್ಟ್ ಕೊಡ್ಬೇಕು ತಾನೆ ಇಲ್ಲಿ 3rd ಹೌಸ್, ಓಕೆನಾ. ಯಾಕಂದ್ರೆ ತುಲಾರಾಶಿ 3rd ಹೌಸ್ ಅಲ್ಲಿ ಇದೆ, ಪರಾಕ್ರಮ. ಅದಕ್ಕೋಸ್ಕರ ಏನಾಯ್ತು, ಮನೆಯ ಆಜು ಬಾಜುವನ್ನ ವ್ಯಕ್ತಿಗಳ ಜೊತೆಗೆ ಪ್ರೀತಿ ಪ್ರೇಮ ಆಯ್ತು, ಮನೆ ಬಿಟ್ಟು ಓಡಿ ಹೋಗ್ಬೇಕಾಯ್ತು, ಓಡಿ ಕೂಡ ಹೋದ್ರು, 1-2 ತಿಂಗಳು ಅವನ ಜೊತೆ ಇದ್ರು. ಆನಂತರ ಇದು ಫಿಮೇಲ್ ಜಾತಕ, ಓಕೆ, ನಾನು ಹೇಳಿಕೆ ಮರ್ತೆ ಅಂತ ಹೇಳ್ತೇನೆ, ಫಿಮೇಲ್ ಜಾತಕ, ಓಕೆ. ಅವನ ಜೊತೆಗೆ ಇದ್ರು 2 ತಿಂಗಳು, ಮತ್ತೆ ವಾಪಸ್ ಬಂದ್ರು, ಮತ್ತೆ ಅದನ್ನ ಡ್ರಾಪ್ ಮಾಡಿದ್ರು, ಯಾವುದೋ ಒಂದು ಕಾರಣಕ್ಕೆ ಮನೆಯವರ ಬುದ್ಧಿವಾದಕ್ಕೆ ಡ್ರಾಪ್ ಮಾಡಿದ್ರು. ಆನಂತರ ಇನ್ನೊಂದು ಹುಡುಗ ಸಿಕ್ಕಿಬಿಟ್ಟ, ತೋ ಅವನ ಜೊತೆಗೆ ಮದುವೆ ಆಯ್ತು. ಅಂದ್ರೆ ಶುಕ್ರ ತನ್ನ ಒಂದು ದಶಾಕಾಲದಲ್ಲಿ ತುಲಾರಾಶಿಯ ಇಂಪ್ಯಾಕ್ಟ್ ಏನ್ ಕೊಡ್ಬೇಕು, ಅದು ಹೇಗೆ ಕೊಡ್ಬೇಕು ಆತ ಕೊಟ್ಬಿಟ್ಟ. D1 ಚಾರ್ಟ್ ಅಲ್ಲಿ ಪಂಚಮದಲ್ಲಿದ್ದಾನೆ, ಪ್ರೀತಿ ಪ್ರೇಮ ಅದು ಇದು ಎಲ್ಲ ಕೊಡ್ಬೇಕು, ಅದು ಕೊಟ್ಬಿಟ್ಟ. ಯಾಕಂದ್ರೆ ಪ್ರೀತಿ ಮಾಡಿ ಓಡಿ ಹೋಗಿದ್ದು ಕೂಡ ಪ್ರೀತಿ ಮಾಡಿನೇ ಹೋಗಿದ್ದು, ಓಕೆನಾ. ಆಂದ ಮದುವೆ ಆಗಿದ್ದು ಕೂಡ ಪ್ರೀತಿ ಮಾಡಿನೇ ಮದುವೆ ಆಗಿತ್ತು, ಓಕೆನಾ. ಅರ್ಥ ಆಯ್ತು ನಿಮ್ಗೆ, ಅನುಕಂಪದ ನೆಲೆ ಮೇಲೆ ಮದುವೆ ಆಗಿರುವಂಥದ್ದು. ಸೊ ಇದು ವಿಚಾರ ಅರ್ಥ ಆಯ್ತದೆ. ಸೊ ಈ ರೀತಿಯಾಗಿ ನವಾಂಶ ಕೆಲಸ ಮಾಡುತ್ತೆ, ಓಕೆನಾ.
ನೆಕ್ಸ್ಟ್ ಚಾರ್ಟ್ ಅನ್ನು ತೋರಿಸಿದಾಗ ನಿಮಗೆ ಒಂದಷ್ಟು ವಿಚಾರಗಳು ಇನ್ನಷ್ಟು ಕ್ಲಿಯರ್ ಆಗ್ಲಿಕ್ಕೆ ಶುರು ಆಗ್ತವೆ. ನೆಕ್ಸ್ಟ್ ಚಾರ್ಟ್ಗೆ ಬಂದ್ಮೇಲೆ ಅದು ಯಾವ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಇದು ಮೇಲ್ ಜಾತಕ, ಮೇಲ್ ಚಾರ್ಟ್ ಇದು. ಓಕೆ, ಇಲ್ಲೇನಾಗುತ್ತೆ ಬಹಳ ವಿಶೇಷವಾಗಿ ಮೇಷ ಲಗ್ನದ ಜಾತಕ. ಓಕೆ, ಶುಕ್ರ ದಶೆ ನಡೀತಾ ಉಂಟು ಆಲ್ರೆಡಿ, ಶುಕ್ರ. ಓಕೆ, ಇದರಲ್ಲಿ ಶುಕ್ರ ದಶೆ ನಡೀತಾ ನೋಡಿ, ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನವಾಂಶದಿಂದ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಶುಕ್ರ ದಶೆ ನಡೀತಾ ಉಂಟು. ಈಗ ಶುಕ್ರ ಇದ್ದಾನೆ ಜಾತಕದಲ್ಲಿ, ಮೊದಲೇ ವಕ್ರಿ ಆಗಿದ್ದಾನೆ, ಅಲ್ಲಿ ಒಂದು ನೆಗೆಟಿವ್ ಅಂತೂ ಬಂತು ಈಗ. ಓಕೆನಾ, ವಕ್ರಿಯಾತ. ನೆಕ್ಸ್ಟ್ ಏನಾಗುತ್ತೆ, ಶುಕ್ರ ಲಗ್ನಕ್ಕೆ ಸಪೋರ್ಟಿವಾ ಅದು ನೋಡ್ಕೊಳ್ಬೇಕು. ಓಕೆ, ಹಾಗಾದ್ರೆ ಶುಕ್ರ ಇದ್ದಾನೆ ವಕ್ರಿಯಾಗಿ, ಲಗ್ನ ಬಂದು ಮೇಷ ಲಗ್ನ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಸಮಭಾವದಲ್ಲಿರ್ತಾನೆ ಅಥವಾ ಶತ್ರು ಅಂತ ಪರಿಗಣಿಸಿ, ಇದು ಎರಡನೇ ನೆಗೆಟಿವ್. ಓಕೆ ಅಲ್ವಾ, ಮದುವೆ ಆಗುವಾಗ ಸಮಭಾವ, ಬಟ್ ಈಗ ರಿಸಲ್ಟ್ ಕೊಡುವಾಗ ಎಲ್ಲೋ ಒಂದ್ ಕಡೆ ಶತ್ರು ಭಾವ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಚರತತ್ವದ ರಾಶಿ ಅದು, ಅಗ್ನಿ ತತ್ವದ ರಾಶಿ ಅದು. ಆನಂತರ ಶುಕ್ರ ಬಂದು ಜಲತತ್ವದ ಪ್ಲಾನೆಟ್ಸ್, ಸೊ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಬರ್ಬೋದು. ಹಾಗಾದ್ರೆ ಎರಡು ನೆಗೆಟಿವ್ ಇಂಪ್ಯಾಕ್ಟಿಗೆ ನಿಮ್ಗೆ ಗೊತ್ತಾಯ್ತು. ಓಕೆನಾ, ಆನಂತರ ಶುಕ್ರ ಯಾರು D1 ಚಾರ್ಟ್ ಅಲ್ಲಿ, ಆತ ಬಂದು ದ್ವಿತೀಯಾಧಿಪತಿ, ಆತ ಬಂದು 7th ಲಾರ್ಡ್. ಓಕೆನಾ, ಆತ ದ್ವಿತೀಯಾಧಿಪತಿ ಕೂಡ 7th ಲಾರ್ಡ್ ಕೂಡ. ದ್ವಿತೀಯದಲ್ಲಿ ರಾಹು ಇದ್ದಾನೆ, 7th ಅಲ್ಲಿ ಶನಿ ಇದ್ದಾನೆ. ಹಾಗಾದ್ರೆ ಶುಕ್ರನ ಇಂಪ್ಯಾಕ್ಟ್ ಏನುಂಟು, ಮತ್ತೆ ನೆಗೆಟಿವ್ ಆಯ್ತು, ಡಿಲೇ ಆಯ್ತು. ಯಾಕಂದ್ರೆ ಶನಿ ಇರುವುದರಿಂದ, ಶನಿ ಉಚ್ಚನಾಗಿದ್ದಾನೆ ಆದ್ರೂ ಕೂಡ ಡಿಲೇ ಮಾಡ್ತಾನೆ, ರಿಸಲ್ಟ್ ಅಷ್ಟು ಸುಲಭದಲ್ಲಿ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಆಯ್ತು. ಓಕೆನಾ, ರಾಹು ಇರುವುದರಿಂದ ನೆಗೆಟಿವ್ ಬಂದ್ಬಿಡ್ತು. ರಾಹು ಎಲ್ಲಿದ್ದಾನೆ, ಶುಕ್ರನ ರಾಶಿಯಲ್ಲಿದ್ದಾನೆ. ಹಾಗಾದ್ರೆ 3 ನೆಗೆಟಿವ್ ಆಯ್ತು ಈಗ. ಇನ್ನು ಶುಕ್ರ ಯಾರ ಜೊತೆ ಇದ್ದಾನೆ, ಶುಕ್ರ ಇರುವುದು ಬುಧನ ಜೊತೆ ಅಲ್ವಾ. ಬುಧ ಯಾರು ಈ ಜಾತಕಕ್ಕೆ, ತೃತೀಯಾಧಿಪತಿ, ಆನಂತರ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ. ಓಕೆ, ಹಾಗಾದ್ರೆ ಇಲ್ಲೇನಾಯ್ತು, ಉಪಚಯ ಸ್ಥಾನಾಧಿಪತಿ ಜೊತೆಗೆ ಇದ್ದಾನೆ. ಉಪಚಯ ಸ್ಥಾನಾಧಿಪತಿ ಬುಧ ಲಗ್ನಕ್ಕೆ ಸಪೋರ್ಟಾ, ನೋ, ಲಗ್ನಕ್ಕೆ ಶತ್ರು ಆತ. ಕುಜನ್ ಜೊತೆಗೆ ಬುಧನಿಗೆ ಶತ್ರುತ್ವ ಉಂಟು, ಅದರಿಂದಾಗಿ ಅದು ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುವಂತದ್ದಿಲ್ಲ ಅಲ್ವಾ. ಮತ್ತೆ ನೆಗೆಟಿವ್ ಬಂತು. ಓಕೆನಾ, ಪ್ರಾಬ್ಲಮ್ ಆಯ್ತು, 4 ಕಡೆ ನೆಗೆಟಿವ್ ಆಯ್ತು. ಆನಂತರ ಶುಕ್ರ ಖುದ್ದು ಇರುವಂತ ರಾಶಿ ಯಾವುದು, ಸಿಂಹ ರಾಶಿ, ಅದು ಕೂಡ ಶತ್ರು ರಾಶಿ, ಅದು ಕೂಡ ಅಗ್ನಿ ತತ್ವದ ರಾಶಿ. ಮತ್ತೆ ನೆಗೆಟಿವ್ ಬಂತು, 5 ನೆಗೆಟಿವ್ ಇಂಪ್ಯಾಕ್ಟ್ ಬಂತು ಈಗ. ಓಕೆನಾ, ಶುಕ್ರನನ್ನ ಯಾರು ನೋಡ್ತಾ ಇಲ್ಲ, ಅದು ವಿಚಾರ ಬೇರೆ. ಓಕೆ, ಗೊತ್ತಾಯ್ತು. ಈಗ ನಾವು ಡೈರೆಕ್ಟ್ ನವಾಂಶಕ್ಕೆ ಹೋಗೋಣ. ಆತ ನವಾಂಶದಲ್ಲಿ ಯಾವ ರಾಶಿಗೆ ಹೋಗಿದ್ದಾನೆ, ಆತ ನವಾಂಶದಲ್ಲಿ ಯಾವ ಗ್ರಹದ ಅಂಶ ಪಡ್ಕೊಂಡಿದ್ದಾನೆ. ಸೊ ಆತ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಓಕೆನಾ, ನವಾಂಶದಲ್ಲಿ ಕರ್ಕಾಟಕ ರಾಶಿ, ಕರ್ಕ ನವಾಂಶವನ್ನ ಪಡ್ಕೊಂಡಿದ್ದಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ಈಗ ನಾವು ನೋಡ್ಕೊಳ್ಬೇಕು, ಜಲತತ್ವದ ಪ್ಲಾನೆಟ್ಸ್ ಜಲತತ್ವದ ರಾಶಿಯಲ್ಲೇ ಉಂಟು. ಓಕೆನಾ, ಜಲತತ್ವದ ರಾಶಿಯಲ್ಲಿ ಉಂಟು, ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ಬೋದು. ಯಾಕಂದ್ರೆ ನೈಸರ್ಗಿಕ ಜನ್ಮಕುಂಡಲಿಯ ಕರ್ಕಾಟಕ ರಾಶಿ ಅದು ಶುಕ್ರನಿಗೆ ದಿಗ್ಬಲಿ ರಾಶಿ, ಅದರಿಂದಾಗಿ ಓಕೆ ಅಂತ ಹೇಳ್ಬೋದು ನಾವು, ಪರವಾಗಿಲ್ಲ. ಹಾಗಾದ್ರೆ ಅಲ್ಲಿ ಹೋಗಿ ಪಾಸಿಟಿವ್ ಇಂಪ್ಯಾಕ್ಟ್ ಉಂಟು, ಇಲ್ಲ ಅಂತ ಏನಿಲ್ಲ. ಓಕೆನಾ, ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್, ಬಟ್ ಶುಕ್ರ ವಕ್ರಿಯಾಗಿದ್ದಾನೆ ತಾನೆ, ಅದರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ತಾನೆ, ಅದು ನೆಗೆಟಿವ್ ಬಂದೇ ಬರುತ್ತೆ. ಓಕೆನಾ, ಹಾಗಾದ್ರೆ ಈ ಕರ್ಕಾಟಕ ರಾಶಿ ಏನಿದೆ ಅಲ್ವಾ, ಈ ಕರ್ಕಾಟಕ ರಾಶಿ ಎಂದೇ ಅವರ D1 ಚಾರ್ಟ್ ಅಲ್ಲಿ ಎಲ್ಲಿದೆ, ಅದು 4th ಹೌಸ್ ಅಲ್ಲಿ ಇದೆ ಅಲ್ವಾ. ಹಾಗಾದ್ರೆ ಇನ್ಫ್ಲುಯೆನ್ಸ್ ಏನ್ ಬಂತು ಈಗ, ಮನೆ ವಿಚಾರ, ಭೂಮಿ ವಿಚಾರ, ತಾಯಿ ವಿಚಾರ, ಇದೆಲ್ಲ ಬಂತು. ತಾಯಿ ಕೂಡ ಸಫರ್ ಆಗ್ತಾ ಇದ್ದಾರೆ, ತಂದೆಯನ್ನ ಬೇಗನೆ ಕಳ್ಕೊಳ್ಬೇಕಾಯ್ತು. ಯಾಕಂದ್ರೆ 4ನೇ ಮನೆ ತಂದೆಯ ಆಯುಷ್ಯ ಸ್ಥಾನ. ಆನಂತರ ಮನೇನೇ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ, ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ, ದುಡ್ಡಿಗೆ ಪ್ರಾಬ್ಲಮ್ ಇದೆ, ಹಣಕಾಸು ಬರ್ತಾ ಇಲ್ಲ, ಸರಿಯಾದ ಕೆಲಸ ಇಲ್ಲ, ಏನೇ ಮಾಡಿದ್ರು ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ, ಇದು ಪರಿಸ್ಥಿತಿ ಉಂಟು. ಆನಂತರ ಎಲ್ಲೇನಾಗುತ್ತೆ, ನಿಮ್ಮ ಕರ್ಕಾಟಕ ರಾಶಿಯಲ್ಲಿ 2 ಪ್ಲಾನೆಟ್ಸ್ ಬಂದು ಕೂತಿದೆ ನೋಡಿ. ಕುಜ ಇದ್ದಾನೆ, ಕುಜ ಲಗ್ನಾಧಿಪತಿಯಾಗಿ ಆತ ನೀಚನಾಗಿದ್ದಾನೆ. ಸೂರ್ಯ ಇದ್ದಾನೆ, ಸೂರ್ಯ ಅಗ್ನಿತತ್ವದ ಪ್ಲಾನೆಟ್ ಜಲತತ್ವದಲ್ಲಿದ್ದಾನೆ, ಸೊ ಇಂಪ್ಯಾಕ್ಟ್ ಕಡಿಮೆ ಆಯಿತು. ಆನಂತರ ಕುಜ ಮತ್ತೆ ಸೂರ್ಯ ಇಬ್ಬರು ದಿಗ್ಬಲಿ ವಿಹೀನ, ಯಾಕಂದ್ರೆ 10ನೇ ಮನೆಗೆ ಅಪೋಸಿಟ್ ಅಲ್ಲಿ ಇದ್ದಾರೆ. ಸೊ ಆ ಪಾರ್ಟ್ ಅಲ್ಲಿ ಏನಾಯ್ತು ನೋಡಿ, ಶುಕ್ರ ಸ್ವಲ್ಪ ಮಟ್ಟಿಗಾದ್ರೂ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಅಲ್ಲಿ ಇದ್ದಾನೆ ಅಂದಾಗ ಕೂಡ ನವಾಂಶದಲ್ಲಿ, ಬಟ್ ಇಲ್ಲಿ ಆ ನೆಗೆಟಿವ್ ಇಂಪ್ಯಾಕ್ಟೇ ಜಾಸ್ತಿ ಇದೆ. ಅದರಿಂದಾಗಿ ಎಲ್ಲೊಂದ್ ಕಡೆ ಭೂಮಿ ಮನೆ ವಿಚಾರಗಳು ಈಗ ಕೂಡ ಸಫರ್ ಆಗ್ತಾ ಇದ್ದಾರೆ, ಈಗ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಈಗ ಕೂಡ ತೊಂದರೆಯಲ್ಲಿದ್ದಾರೆ. ಈಗ ಗೊತ್ತಾಯ್ತಾ ನಿಮ್ಗೆ. ಸೊ ಇದು ಪರಿಸ್ಥಿತಿ. ಪರಿಹಾರ ಏನ್ ಮಾಡ್ಬೋದು, ಅದು ಸೆಕೆಂಡರಿ. ಓಕೆನಾ, ಬಟ್ ಜೀವನ ಒಂದು ಏನೋ ನಡೀತಾ ಉಂಟು, ಏನೋ ಒಂದು ಆರಾಮ್ ಗಯಾರಾಮ್ ಹಾಗೊಂದು ನಡೀತಾ ಉಂಟು. ಬಟ್ ಶುಕ್ರನಿಂದ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಇದುವರೆಗೂ ಆಗಿಲ್ಲ. ಆನಂತರ ಆ ಶುಕ್ರನಿಗೆ ಇಲ್ಲಿ ಉಪಚಯ ಸ್ಥಾನದ ಅಧಿಪತಿಯ ಒಂದು ಸಂಯೋಗ ಇಲ್ಲಿ. ಓಕೆನಾ, ಎಜುಕೇಶನ್ ನಲ್ಲಿ ಪ್ರಾಬ್ಲಮ್, ಶುಕ್ರ ಬಂದು 7th ಲಾರ್ಡ್ ಆತ, ಯಾರು ಬರ್ತಾಳೆ ಅವಳು ಸಫರ್ ಆಗ್ತಾಳೆ, ಮದುವೆ ಆಗಿ ಬಂದವಳು ಸಫರ್ ಆಗ್ತಾರೆ, ಮದುವೆಯಲ್ಲಿ ಸಫರ್ ಆಗುವಂಥದ್ದು. ಸೊ ಇದೆಲ್ಲ ಪರಿಸ್ಥಿತಿ ಆಲ್ಮೋಸ್ಟ್ ಈ ಜಾತಕದಲ್ಲಿ ಇರುವಂಥದ್ದು, ಯಾಕಂದ್ರೆ ನಾವೆಲ್ಲ ನೋಡಿರುವಂಥದ್ದು. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇಲ್ಲೊಂದು ಜಾತಕ ಇದೆ ನೋಡಿ, ಈ ಜಾತಕ ಮೀನ ಲಗ್ನದ ಜಾತಕ, ಶನಿ ದಶೆ ನಡೀತಾ ಉಂಟು. ಓಕೆನಾ, ಶನಿ ದಶೆ, ಶನಿಯಲ್ಲಿದ್ದಾನೆ, ಭಾಗ್ಯದಲ್ಲಿದ್ದಾನೆ. ಓಕೆನಾ, ಶನಿ ಭಾಗ್ಯದಲ್ಲಿ ನೋಡಿ. ಇದರಲ್ಲೆಲ್ಲ ತುಂಬಾ ಕಲೀಲಿಕ್ಕೆ ನಮ್ಗೆಲ್ಲ ಸಿಗುತ್ತೆ, ಆಯ್ತಾ, ಗೊತ್ತಾಗುತ್ತೆ ನಮ್ಗೆ ಇಂಪ್ಯಾಕ್ಟ್ ಏನಿರ್ತದೆ ಅಂತ. ಓಕೆ, ಇದು ಮೇಲ್ ಜಾತಕ. ಓಕೆ, ಈಗ ಈ ಜಾತಕದಲ್ಲಿ ಕೂಡ ಶನಿ ಯಾರು,
ಲಗ್ನ ಬಂದು ಮೀನ ಲಗ್ನ, ಶನಿ ಯಾರು? ಶನಿ ಬಂದು ವ್ಯಯಾಧಿಪತಿ ಮತ್ತೆ ಲಾಭಾಧಿಪತಿ. ಯಾಗಿ ಆತ ವಕ್ರಿಯಾಗಿ ಭಾಗ್ಯದಲ್ಲಿದ್ದಾನೆ. ಈಗ ಭಾಗ್ಯಸ್ಥಾನದಲ್ಲಿರುವಂತಹ ಶನಿ ಬಂದು ಆರಿ ಪ್ಲಾನೆಟ್ಸ್ ಅಂದ್ರೆ ವಾಯುತತ್ವದ ಪ್ಲಾನೆಟ್ಸ್. ಆತ ಬಂದು ಎಲ್ಲಿದ್ದಾನೆ? ಜಲತತ್ವದಲ್ಲಿದ್ದಾನೆ ಅಲ್ವಾ. ಬಟ್ ಜಲತತ್ವ ಓಕೆ, ಬಟ್ ಶತ್ರು ರಾಶಿಯಲ್ಲಿದ್ದಾನೆ. ಸೊ ಇದು ಇಂಪ್ಯಾಕ್ಟ್ ಕ್ರಿಯೇಟ್ ಅಂತೂ ಆಗುತ್ತೆ. ನೆಗೆಟಿವ್ ಬಂತು, ಶತ್ರು ರಾಶಿಯಲ್ಲಿ ನೆಗೆಟಿವ್ ಬಂತು. ಅಂತ ವಕ್ರಿಯಾಗಿ ಇದ್ದು ಎಲ್ಲಿ ಬರ್ತಾ ಇದ್ದಾನೆ? ರಾಹು ಕಡೆಗೆ ಬರ್ತಾ ಇದ್ದಾನೆ. ವಕ್ರಿಯಾಗಿ ಹಿಂದ್ಗಡೆ ಬರ್ತಾ ಇದ್ದಾನೆ, ಹಿಂದ್ಗಡೆ ರಾಹು ಇದ್ದಾನೆ. ರಾಹುನ ಇಂಪ್ಯಾಕ್ಟ್ ಬಂತೀಗ. ಹಾಗಾದ್ರೆ ಒಂದಂತೂ ಗೊತ್ತಾಗುತ್ತೆ ನಿಮ್ಗೆ, ಎಲ್ಲೋ ಒಂದ್ ಕಡೆ ಇದ್ದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಗೆ ಅಂತ. ಓಕೆನಾ. ಆನಂತರ ಲಗ್ನಕ್ಕೆ ಶನಿಯ ಇಂಪ್ಯಾಕ್ಟ್ ಏನಿರ್ತದೆ? ಆತ ವ್ಯಯಾಧಿಪತಿಯಾಗಿ ಬಂದಿರುವುದರಿಂದ, ಲಾಭಾಧಿಪತಿಯಾಗಿ ಬಂದಿರುವುದರಿಂದ ಲಗ್ನದ ಅಧಿಪತಿ ಜೊತೆಗೆ ಸಮಭಾವ. ಯಾಕಂದ್ರೆ ಧರ್ಮ ಮತ್ತೆ ಕರ್ಮಾಧಿಪತಿ ಆಗ್ತಾನೆ, ರೈಟಾ. ಗುರು ಬಂದು ಧರ್ಮ, ಶನಿ ಬಂದು ಕರ್ಮ, ಧರ್ಮ ಕರ್ಮಾಧಿಪತಿ ಸಮಭಾವದಲ್ಲಿರ್ತಾನೆ. ಅದರಿಂದ ಲಗ್ನದಿಂದ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳಕ್ಕಾಗಲ್ಲ. ಆನಂತರ ಶನಿಯನ್ನ ಯಾರು ನೋಡ್ತಾ ಇದ್ದಾರೆ? ಅದು ಇಲ್ಲಿ ಏನಾಗುತ್ತೆ? ಕುಜ ಮತ್ತೆ ಕೇತು. ಓಕೆ, ಎರಡನೇ ಮನೆಯಲ್ಲಿ ಕುಜ ಮತ್ತೆ ಕೇತು. ಕುಜನ ಇಂಪ್ಯಾಕ್ಟ್ ತುಂಬಾನೇ ಹಾಳಾಗಿದೆ. ಯಾಕಂದ್ರೆ ಕೇತುವಿನ ಸಂಯೋಗ ಉಂಟದಕ್ಕೆ. ಮತ್ತೆ ಆ ಕುಜನನ್ನ ರಾಹು ನೋಡ್ತಾ ಇದ್ದಾನೆ 8ನೇ ಮನೆಯಿಂದ. ಓಕೆ, ಅದಕ್ಕೆ ಕುಜನ ಇಂಪ್ಯಾಕ್ಟ್ ಏನು ಬಹಳ ಪ್ರಾಬ್ಲಮೆಟಿಕ್. ಕುಜ ಏನ್ ಮಾಡ್ತಾನೆ? ತುಲಾರಾಶಿಯನ್ನು ನೋಡ್ತಾನೆ, ಶನಿಯನ್ನು ನೋಡ್ತಾನೆ. 7ನೇ ದೃಷ್ಟಿಯಿಂದ ತುಲಾರಾಶಿ, 8ನೇ ದೃಷ್ಟಿಯಿಂದ ಶನಿಯನ್ನು ನೋಡ್ತಾನೆ. ಸೊ ನೆಗೆಟಿವ್ ಬರ್ತಾ ಉಂಟು ಎಲ್ಲಾ ಕಡೆ ಕೂಡ. ಓಕೆನಾ. ಓಕೆ, ಅದು ನೆಗೆಟಿವ್ ಬರ್ತಾ ಉಂಟು. ಏನು ನವಾಂಶದಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಪಾಸಿಟಿವ್ ಆಗ್ಬೋದಾ? ಸೊ ಇದು ವಿಚಾರ. ನವಾಂಶದಲ್ಲಿ ಹೋಗಿ ಪಾಸಿಟಿವ್ ಆಗ್ಬೋದಾ ಅದನ್ನು ನೋಡ್ಕೊಂಡು. ನವಾಂಶದಲ್ಲಿ ಯಾವ ಅಂಶವನ್ನು ಪಡ್ಕೊಂಡಿದ್ದಾನೆ? ಆತ ಕುಂಭದಲ್ಲಿ ಕುಂಭ ರಾಶಿಯಲ್ಲಿ ಹೋಗಿದ್ದಾನೆ, ಶನಿ ಅಂಶವನ್ನೇ ಪಡ್ಕೊಂಡಿದ್ದಾನೆ, ಕುಂಭ ರಾಶಿಯಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಈ ಕುಂಭ ರಾಶಿ D1 ಚಾರ್ಟ್ ಅಲ್ಲಿ ಎಲ್ಲಿ ಬರುತ್ತೆ ನೋಡಿ ಅಲ್ವಾ? ಅದು ಬಂದು ವ್ಯಯಸ್ಥಾನ. ಕುಂಭರಾಶಿ ಬಂದು ವ್ಯಯಸ್ಥಾನ. ಓಕೆನಾ. ಹಾಗಾದ್ರೆ ಏನಾಯ್ತು? ಈಗ ವ್ಯಯಸ್ಥಾನದ ನವಾಂಶನ ಪಡ್ಕೊಂಡ, ಶನಿ ದಶೆ ಸ್ಟಾರ್ಟ್ ಆಯ್ತು, ಟೋಟಲಿ ಬರ್ಬಾದ್ ಎಲ್ಲದರಲ್ಲಿ ಕೂಡ. ವಿವಾಹ ಜೀವನದಲ್ಲಿ ಮೋಸ ಮಾಡಿದ್ರು, ಇವ್ರು ಮಾಡಿದ್ದು ಅವರಲ್ಲ, ಇವ್ರು ಮಾಡಿದ್ರು. ವೈವಾಹಿಕ ಜೀವನ ಹೋಯ್ತು, ಗೌರ್ಮೆಂಟ್ ಜಾಬ್ ಇತ್ತು ಅದು ಹೋಯ್ತು, ಪಿಂಚಣಿ ಎಲ್ಲ ಹೊರಟೋಯ್ತು, ಎಷ್ಟೆಲ್ಲ ಬರ್ಬೇಕಾದೆಲ್ಲ. ಆನಂತರ FD ಎಲ್ಲ ಹೊರಟೋಯ್ತು, ಕೋಟಿಗಟ್ಟಲೆ ಆಸ್ತಿ ಇತ್ತು ಹೊರಟೋಯ್ತು, ಎಲ್ಲ ಹೆಂಡತಿಗೆ ಕೊಡ್ಬೇಕಾಯ್ತು ಡಿವೋರ್ಸ್ ಮಾಡುವಾಗ. ಎಲ್ಲಾ ರೀತಿಯಲ್ಲೂ ಕೂಡ ಮೋಸ ಆಯ್ತು. ಎಲ್ಲಾ ರೀತಿಯಲ್ಲೂ ಕೂಡ ಮೋಸ ಇವ್ರು ಮಾಡಿದ. ಯಾಕೆ ಮಾಡಿದ? ಯಾಕಂದ್ರೆ ಇವರೆಲ್ಲ ಒಂದ್ ಕಡೆ ಯಾವುದೋ ಒಂದು ಹೆಂಗಸಿನ ಜೊತೆಗೆ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಟ್ರು. ಅದಕ್ಕೆ ಬೇಕಾಗಿ ಸರೆಂಡರ್ ಆದ್ರು, ಎಲ್ಲವನ್ನು ಕಳ್ಕೊಳ್ಬೇಕು. ಅಂದ್ರೆ ಶನಿ ದಶೆಯಲ್ಲಿ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಗವರ್ಮೆಂಟ್ ನಿಂದ ಒಂದು 80-90 ಸಾವಿರ ಸಂಬಳ ಪಡೆದಿತ್ತಂದ ವ್ಯಕ್ತಿ 10 ರೂಪಾಯಿಗೂ ಗತಿ ಇಲ್ಲದೆ ನರಳಬೇಕಾಯ್ತು. 10 ರೂಪೀಸ್ ಕೂಡ ಇಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ನೋಡಿ ಏನ್ ಮಾಡಿದ ಶನಿ ಅಂತ. ಕರ್ಮಫಲ ಕೊಟ್ಟುಬಿಟ್ಟ. ಅದೇನೋ ಒಂದು ಕರ್ಮ ಇದೆ. ಭಾಗ್ಯದಲ್ಲಿ ಶನಿ ಇದ್ರೂ ಕೂಡ ರಾಹುವಿಗೆ ಹತ್ತಿರದಲ್ಲಿ ಇದು ವಕ್ರಿಯಾಗಿರುವುದರಿಂದ, ನವಾಂಶದಲ್ಲಿ ಆತ ಕುಂಭರಾಶಿಗೆ ಹೋಗಿರುವುದರಿಂದ, ನಿಮ್ಮ 12ನೇ ಮನೆ ಕನೆಕ್ಟ್ ಆಯ್ತು. 12ನೇ ಮನೆ ಜೊತೆಗೆ ಕನೆಕ್ಟ್ ಆಯ್ತು. ಪ್ರಾಬ್ಲಮ್ ಅಂತ ಆಯ್ತು. ಈಗ ಲಾಭ ಎಲ್ಲ ಕೊಡ್ಬೇಕಾಯ್ತು. ಲಾಭ ತಾನೇ ಬಂದಿದ್ದಲ್ಲ, ಎಲ್ಲವನ್ನ ಕೊಡ್ಬೇಕು. ನಿಮ್ಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಈ ರೀತಿ ನಾವು ನವಾಂಶವನ್ನ ಅಕ್ಯುರೇಟ್ ಆಗಿ ನೋಡ್ಕೊಳ್ಳಿಕ್ಕೆ ಕಲ್ತ್ರೆ ತುಂಬಾನೇ ಚೆನ್ನಾಗಿರ್ತದೆ. ಇಲ್ಲೊಂದು ಚಾರ್ಟ್ ಇದೆ, ಇದು ಫಿಮೇಲ್. ಓಕೆನಾ. ಇವ್ರಿಗೆ ಇದು ಮೇಷ ಲಗ್ನದ ಚಾರ್ಟ್. ಇದು ಕೇತು ದಶೆ ನಡೀತಾ ಇತ್ತು. ಕೇತು 2ನೇ ಮನೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. 2nd ಹೌಸ್ ಅಲ್ಲಿ ಇದ್ದಾನೆ ಕೇತು. ಇದ್ದಾನೆ ವೃಷಭ ರಾಶಿಯಲ್ಲಿ. ಕೇತು ಎಲ್ಲಿದ್ದಾನೋ ಅದರ ರೀತಿಯಲ್ಲಿ ಫಲವನ್ನು ಕೊಡ್ತಾನೆ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ. ಅಂದ್ರೆ ಅದು ಶುಕ್ರನ ರಾಶಿ, ಮೇ ಬಿ ಶುಕ್ರನಿಗೆ ಸಂಬಂಧಪಟ್ಟ ಫಲಗಳನ್ನು ಕೊಡಬಲ್ಲ. ಇದು ವಿಷಯ ಬೇರೆ. ಈಗ ನೋಡ್ಕೊಳ್ಳೋಣ, ಈ ಕೇತು ಲಗ್ನಕ್ಕೆ ಏನು? ಲಗ್ನಕ್ಕೆ ಆತ ಒಳ್ಳೆ ಇಂಪ್ಯಾಕ್ಟ್ ಅಲ್ಲ. ಕುಜನಿಗೆ ಆಲ್ಮೋಸ್ಟ್ ಶತ್ರುನೇ ಆತ. ಕುಜನ ತರ ಕೆಲಸ ಮಾಡ್ತಾನೆ, ಬಟ್ ಕುಜನಿಗೆ ಆಲ್ಮೋಸ್ಟ್ ಶತ್ರು ಆತ. ಅದರಿಂದಾಗಿ ಲಗ್ನಕ್ಕೆ ಮತ್ತೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಆಯ್ತು. ಆನಂತರ ಆ ಕೇತುವನ್ನ ಯಾರೆಲ್ಲ ನೋಡ್ತಾ ಇದ್ರೆ, ಒಂದು ಕಡೆ 8ನೇ ಮನೆಯಿಂದ ಶುಕ್ರ ಬುಧ ನೋಡ್ತಾ ಇದ್ದಾರೆ ಅಲ್ವಾ. ಶುಕ್ರ ಯಾರು? ಈ ಜಾತಕಕ್ಕೆ ಮಾರಕಾದೇಶ. ಬುಧ ಯಾರು? ಈ ಜಾತಕಕ್ಕೆ ಆತ ಉಪಚಯ ಸ್ಥಾನಾಧಿಪತಿ 3 ಮತ್ತೆ ಅಲ್ವಾ. ಶುಕ್ರ ಮತ್ತೆ ಬುಧ ಇಬ್ರು ಕೂಡ ಲಗ್ನಕ್ಕೆ ವಿರುದ್ಧ, ಲಗ್ನಕ್ಕೆ ಅಲ್ವಾ. ಅದನ್ನ ಅಲ್ಲಿ ನೋಡ್ತಾ ಇದ್ದಾರೆ. ಈ ಪಾರ್ಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಬಹಳಷ್ಟು ಬಂತು. ಈಗ ಯಾವತ್ತು ನೆನ್ಪಿಟ್ಕೊಳ್ಬೇಕು, ಕೇತು ದಶೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ರಿಲೇಶನ್ಶಿಪ್ ಅದು ಇದು ಅಂತ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಆಧ್ಯಾತ್ಮಲ್ಲಿ ಹೋಗ್ಬೇಕಾಗಿರುವುದು ಅತಿ ಆಗುತ್ತೆ. ಕೇತುವಿನ ಒಂದು ವಿಡಿಯೋ ಹಾಕಿದ್ದೇನೆ, ಅದನ್ನ ನೋಡ್ಕೊಳ್ಳಿ, ಆವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆನಾ. ಕೇತು ಯಾಕೆ ಆಧ್ಯಾತ್ಮಲ್ಲಿ ಹೋಗ್ಬೇಕು ಅದರಲ್ಲಿ ವಿವರ ಕೊಟ್ಟಿದ್ದೇನೆ. ಅದನ್ನ ನೋಡ್ಕೊಂಡಾಗ ಒಂದಷ್ಟು ಕ್ಲಾರಿಟಿ ಬರುತ್ತೆ ನಿಮ್ಗೆ. ಓಕೆ, ಇಲ್ಲಿ ಈಗ ನಾವು ನವಾಂಶಕ್ಕೆ ಹೋಗೋಣ. ನವಾಂಶದಲ್ಲಿ ಏನುಂಟಂತ. ನವಾಂಶದಲ್ಲಿ ಯಾವ ರಾಶಿಯಲ್ಲಿದ್ದಾನೆ ಆತ? ಕನ್ಯಾ ರಾಶಿಯಲ್ಲಿದ್ದಾನೆ. ನವಾಂಶದಲ್ಲಿ ಕನ್ಯಾ ನವಾಂಶವನ್ನು ಪಡ್ಕೊಂಡಿದ್ದಾನೆ, ಅಂದ್ರೆ ಬುಧನಾಂಶವನ್ನ ಪಡ್ಕೊಂಡಿದ್ದಾನೆ. ಹಾಗಾದ್ರೆ ಈ ನವಾಂಶದಲ್ಲಿರುವಂತಹ ಕನ್ಯಾ ರಾಶಿ D1 ಚಾರ್ಟ್ ಅಲ್ಲಿ ಎಲ್ಲಿದೆ ನೋಡಿ, ಅದು 6ನೇ ಮನೆಯಲ್ಲಿದೆ. ಹಾಗಾದ್ರೆ 6ನೇ ಮನೆ ಕನೆಕ್ಟ್ ಆಯ್ತು ಈಗ. ಓಕೆನಾ. 6ನೇ ಮನೆ ಬಂದು ರೋಗ, ಋಣ, ರಿಪು, ಸೇವೆ ಎಲ್ಲವೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಆಯ್ತು. ಸಣ್ಣ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಬಂತು,
ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಲಿಬೇಕಾಯ್ತು, ಯಾರ್ಯಾರ ಮಾತನ್ನ ಕೇಳಿಸ್ಕೊಳ್ಬೇಕಾಯ್ತು, ಅನಾರೋಗ್ಯ ಕೂಡ ಬಂತು, ಎಲ್ಲ ಬಿಟ್ಟು ಎಲ್ಲ ಕಡೆ ತಿರ್ಗಾಡ್ಬೇಕಾಯ್ತು. ಕೇತು ಎಷ್ಟೆಲ್ಲ ಬ್ಲೈಂಡ್ಲಿ ತೊಂದರೆ ಕೊಡಬೇಕೋ ಕೊಟ್ಟುಬಿಟ್ಟ, ಟೋಟಲಿ ಕೊಲ್ಯಾಪ್ಸ್. ಈ ಪರಿಸ್ಥಿತಿ ಕ್ರಿಯೇಟ್ ಮಾಡಿ. ಈಗ ಶುಕ್ರದಶೆ ನಡೀತಾ ಉಂಟು, ಮೇ ಬಿ ಓಕೆ, ಅದು ವಿಷಯ ಬೇರೆ ಉಂಟು, ಓಕೆನಾ. ಬಟ್ ಪ್ರಾಬ್ಲಮ್ ಅಂತೂ 6ನೇ ಮನೆ ಪ್ರಾಬ್ಲಮ್ ಏನು ಬರಬೇಕು ನಿಮಗೆ? ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಶತ್ರುತ್ವ, ಅನಾರೋಗ್ಯ, ತಂದೆಗೆ ಸಮಸ್ಯೆ, ತಂದೆಯ ಪ್ರೊಫೆಷನ್ ಸಮಸ್ಯೆ ಎಲ್ಲ ಬಂತು. ಈಗ ಆನಂತರ ನೈಸರ್ಗಿಕ ಜನ್ಮಗುಂಡ್ಲಿ 6ನೇ ಮನೆ ಕನೆಕ್ಟ್ ಆಯಿತು ಅಂದಾಗ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಆಯಿತು, ಒಂದು ಮ್ಯಾರಿಡ್ ಆಯಿತು, ಕಟ್ ಆಯಿತು, ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ವಿಷಯ ಬೇರೆ. ಸೊ ಎಲ್ಲವೂ ಕೂಡ ಕೇತು ದಶೆಯಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರುವಂಥದ್ದು. ಯಾಕೆ ಅಂತ ನಿಮಗೆ ಕ್ಲಾರಿಟಿ ಬಂತು ಅಂತ ಇಟ್ಕೊಳ್ತೇನೆ. ಮತ್ತೆ ಈ ಚಾರ್ಟ್ ಅನ್ನು ನೋಡ್ಕೊಳ್ಳಿ, ಆವಾಗ ಒಂದಷ್ಟು ಕ್ಲಿಯರೆನ್ಸ್ ನಿಮಗೆ ಸಿಗ್ಲಿಕ್ಕೆ ಶುರು ಆಗುತ್ತೆ. ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಇದು ಫಿಮೇಲ್ ಚಾರ್ಟ್ ಇದು, ಓಕೆ. ಇವ್ರಿಗೆ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ಎಲ್ಲಿದ್ದಾನೆ ನೋಡಿ, D1 ಚಾರ್ಟ್ ಅಲ್ಲಿ ಶುಕ್ರ ಎಲ್ಲಿದ್ದಾನೆ? 6ನೇ ಮನೆಯಲ್ಲಿದ್ದಾನೆ, ಕೇತು ಜೊತೆಗಿದ್ದಾನೆ. 6ನೇ ಮನೆಯಲ್ಲಿ 6ನೇ ಭಾವ ಶುಕ್ರನಿಗೆ ನೀಚ ಭಾವ. ಆನಂತರ ಧನು ರಾಶಿಯಲ್ಲಿದ್ದಾನೆ, ಶುಕ್ರನಿಗೆ ಶತ್ರು ರಾಶಿ. ಅಂತ ಕೇತು ಜೊತೆ ಇದ್ದಾನೆ, ಮತ್ತೆ ಅಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು. ಯಾಕಂದ್ರೆ ಶುಕ್ರ ಮತ್ತೆ ಕೇತುವಿನ ಸಂಯೋಗ ಏನಿದೆ, ಮಲ್ಟಿಪಲ್ ರಿಲೇಶನ್ಶಿಪ್ ಕೊಡ್ತಾನೆ, ಬಟ್ ಸಕ್ಸಸ್ ಕೊಡಲ್ಲ. ಆನಂತರ ಕೊಟ್ರೆ ವಿಪರೀತ ಡೆಪ್ತ್ ಅಲ್ಲಿ ಕೊಡ್ತಾನೆ, ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಶುಕ್ರನನ್ನ ರಾಹು ನೋಡ್ತಾನೆ ತಾನೆ, ಕೇತು ಇದ್ದಾಗ ಶುಕ್ರನ ಜೊತೆಗೆ. ಸೊ ಈ ಇಂಪ್ಯಾಕ್ಟ್. ಆನಂತರ ಶುಕ್ರ ಬುಧನ್ ಜೊತೆ ಇದ್ದಾನೆ. ಬುಧ ಬಂದು ಈ ಜಾತಕಕ್ಕೆ ಯಾರು? ಬುಧ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ ಮತ್ತೆ ತೃತೀಯಾಧಿಪತಿ, ಉಪಚಯ ಸಾಂದಾಧಿಪತಿ. ಸೊ ಎಲ್ಲಿ ನೋಡಿದ್ರು ಕೂಡ ಒಳ್ಳೆ ಇಂಪ್ಯಾಕ್ಟ್ ಕಂಡು ಬರ್ತಾ ಇಲ್ಲ. ಆ ಶುಕ್ರನನ್ನ, ಆ ಬುಧನನ್ನ 12ನೇ ಮನೆಯಿಂದ ರಾಹು ನೋಡ್ತಾ ಇದ್ದಾನೆ. ಶುಕ್ರ ದಶೆಯಲ್ಲಿ ಏನಾಯ್ತು? ಮದುವೆ ಆಗಿತ್ತು ಮೊದಲೇ, ಗಂಡನನ್ನ ಬಿಟ್ಟು ಬೇರೆ ಕಡೆಗೆ ಬಂದು ಸರ್ಕಾರಿ ಜಾಬ್ ಮಾಡ್ತಾ ಇದ್ರು, ಅಂದ್ರೆ ಸರ್ಕಾರಿ ವಲಯದಲ್ಲಿ ಶಿಕ್ಷಕಿಯಾಗಿದ್ರು, ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು, ಓಕೆನಾ. ಆನಂತರ ಅಲ್ಲಿನೇ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ ಪ್ರೀತಿ ಪ್ರೇಮ ಆಯ್ತು. ನಮ್ಮಲ್ಲಿಗೆ ಬಂದಿತ್ತು ಜಾತಕ, ಬುದ್ಧಿ ಹೇಳಿದೆ, ಆಗಲ್ಲಮ್ಮ, ಮೋಸ ಮಾಡ್ತಾರೆ, ತೊಂದರೆ ಕೇಟಾಗುತ್ತೆ, ಇಲ್ಲ ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ನಂಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳಿದ್ದಾರೆ, ಎಲ್ಲ ಚೆನ್ನಾಗಿದೆ ಹಾಗೆ ಹೀಗೆ ಅಂತ, ರೈಟ್ ತಾನೆ, ಓಕೆನಾ. ಬಹಳ ಡೆಪ್ತ್ ಅಲ್ಲಿ ಹೋಗಿದ್ರು, ಕೊನೆಗೆಲ್ಲ ಮೋಸ ಆಯ್ತು, ಎಲ್ಲ ಕಳ್ಕೊಳ್ಬೇಕಾಯ್ತು. ಯಾಕೆ ಹಾಗೆ ಆಯ್ತು? ನವಾಂಶ ನಿಮ್ಗೆ ಏನ್ ಮಾಡುತ್ತೆ? ಆನ್ಸರ್ ಮಾಡುತ್ತೆ, ಓಕೆನಾ. ಹಾಗಾದ್ರೆ ಶುಕ್ರ ನವಾಂಶದಲ್ಲಿ ಯಾವ ರಾಶಿಗೆ ಹೋಗಿದ್ದಾನೆ? ಶುಕ್ರ ಹೋಗಿದ್ದಾನೆ ಮಿಥುನ್ ರಾಶಿಗೆ, ಓಕೆನಾ. ಶುಕ್ರ ಹೋಗಿದ್ದಾನೆ ಮಿಥುನ್ ರಾಶಿ. ಆನಂತರ ಇಲ್ಲಿ ಶುಕ್ರನನ್ನು ನಾವು ನ್ಯಾಟಲ್ D1 ಚಾರ್ಟ್ ಅಲ್ಲಿ ನೋಡ್ಕೊಂಡಾಗ ಶುಕ್ರ ಬಂದು ಈ ಲಗ್ನಕ್ಕೆ ಆತ ಶತ್ರು. ಯಾಕಂದ್ರೆ ಚಂದ್ರ ಏನ್ ಮಾಡ್ತಾನೆ? ಶುಕ್ರನನ್ನ ಶತ್ರು ಅಂತ ಪರಿಗಣಿಸ್ತಾರೆ. ಅದರಿಂದಾಗಿ ಅಲ್ಲಿ ಶತ್ರು ಆಯ್ತು. ಈಗ ಮತ್ತೆ ಹೇಗೂ ಗೊತ್ತಿದೆ ನಿಮ್ಗೆ, ಅದು ಅಗ್ನಿತತ್ವದ ರಾಶಿಯಲ್ಲಿದೆ ಅಂತ. ಇಲ್ಲೇನಾಯ್ತು? ಶುಕ್ರ ಹೋಗಿದ್ದಾನೆ ಮಿಥುನ ರಾಶಿಗೆ, ಬುಧನ ಅಂಶವನ್ನ ಪಡ್ಕೊಂಡ್ಬಿಟ್ಟ. ಮಿಥುನ ರಾಶಿ ಬಂದು ವಾಯುತತ್ವದ ರಾಶಿ. ಆನಂತರ ಶುಕ್ರನಿಗೆ ಅದು ಫ್ರೆಂಡ್ಲಿ ರಾಶಿ. ಆನಂತರ ಶುಕ್ರನ ಫ್ರೆಂಡ್ಲಿ ಪ್ಲಾನೆಟ್ನ ರಾಶಿ, ದ್ವಿಸ್ವಭಾವದ ರಾಶಿ ಅದು, ಬಟ್ ಫ್ರೆಂಡ್ಲಿ ಪ್ಲಾನೆಟ್ಸ್ ಅದು, ಜಲತತ್ವದ ಪ್ಲಾನೆಟ್ಸ್ ಅಲ್ಲಿ ಉಂಟು. ಈಗ ಅದು ಓಕೆ ಅಂತ ಹೇಳ್ಬೋದು. ಬಟ್ ನಾವು ನೋಡ್ಕೊಳ್ಬೇಕಾಗಿರೋದು ನೋಡಿ, ಶುಕ್ರ ಯಾವಾಗ ನಿಮ್ಮ ದ್ವಿಸ್ವಭಾವದ ರಾಶಿಗೆ ಹೋಗ್ತಾನೆ ಅವಾಗೇನೆ ಮಲ್ಟಿಪಲ್ ರಿಲೇಶನ್ಶಿಪ್ ಬರುತ್ತೆ ಅಂತ. ಅದಕ್ಕೆ ಇದೊಂದು ಕಾರಣ. ಒಂದು ಮದುವೆ ಆಯಿತು, ಮತ್ತೆ ಮಲ್ಟಿಪಲ್ ರಿಲೇಶನ್ಶಿಪ್ ಅನ್ನ ಮಾಡ್ಕೊಂಡ್ರು, ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡ್ಸ್ಕೊಂಡ್ರು. ಬಟ್ ಎಲ್ಲವೂ ಕೂಡ ಫೇಲ್ಯೂರ್. ಯಾಕಂದ್ರೆ ರಾಹು ನೋಡ್ತಾ ಇರೋದು ಫೇಲ್ಯೂರ್ ಆಗುತ್ತೆ. ಇದು ಪರಿಸ್ಥಿತಿ. ಬಟ್ ಇಲ್ಲಿ ಏನುಂಟು ಕಾರಣ? ನಮಗೆ ನವಾಂಶದ ಕಾರಣ, ಅದನ್ನು ನೋಡ್ಬೇಕು. ಈಗ ಇದರಲ್ಲಿ ಮಿಥುನ ರಾಶಿಯಲ್ಲಿ ಶುಕ್ರ ಹೋಗ್ತಾ ಇದ್ದಾನೆ ಅಲ್ವಾ, ಮಿಥುನ್ ರಾಶಿಯಲ್ಲಿ ಇದ್ದಾನೆ. ಸೊ ಮಿಥುನ್ ರಾಶಿ ನಾಟಲ್ ಚಾರ್ಟ್ ಅಲ್ಲಿ, ಅಂದ್ರೆ ನಿಮ್ಮ D1 ಚಾರ್ಟ್ ಅಲ್ಲಿ ಎಲ್ಲಿ ಬರುತ್ತೆ ನೋಡಿ, ಮಿಥುನ್ ರಾಶಿ ಬಂದು ವ್ಯಯದಲ್ಲಿ ಬರುತ್ತೆ, ವ್ಯಯಸ್ಥಾನ, ರೈಟ್ ತಾನೆ, ಓಕೆನಾ. ಸೊ ಈಗ ನಿಮ್ಗೆ ಗೊತ್ತಾಯ್ತು, ಕ್ಲಿಯರ್ ಆಯ್ತು, ಯಾಕೆ ಡಿಸ್ಟರ್ಬೆನ್ಸ್ ಆಯ್ತು, ಯಾಕೆ ಮೋಸ ಆಯ್ತು, ಯಾಕೆ ಪ್ರಾಬ್ಲಮ್ ಆಯ್ತು, ಯಾಕೆ ಎಲ್ಲ ಕಳ್ಕೊಳ್ಬೇಕಾಯ್ತು. ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅರ್ಥ ಆಯ್ತು ಈಗ. ಸೊ ತಕ್ಕ ಮಟ್ಟಿಗೆ ನಿಮ್ಗೆ ನವಾಂಶದ ಒಂದು ವಿಚಾರ ಸ್ವಲ್ಪ ಆದ್ರೂ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅಲ್ವಾ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂತ ಇಟ್ಕೊಳ್ತೇನೆ. ಇಲ್ಲೊಂದು ಜಾತಕ ಇದೆ ನೋಡಿ, ಇದು ಫಿಮೇಲ್ ಜಾತಕ. ಚಂದ್ರ ದಶೆ ನಡೆಯುತ್ತಂತ ಆಲ್ಮೋಸ್ಟ್, ಓಕೆನಾ. ಚಂದ್ರ ದಶೆ, ಚಂದ್ರ ಇದು ಲಗ್ನ ಯಾವುದು? ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನಕ್ಕೆ ಚಂದ್ರನಿಂದ ನೀಚ ಫಲ, ಅದರಿಂದಾಗಿ ನೆಗೆಟಿವ್ ಅಂತೂ ಬಂತು. ಈಗ ಅಂತ ಚಂದ್ರ ಇದ್ದಾನೆ ಮೇಷ ರಾಶಿಯಲ್ಲಿ. ಚಂದ್ರ ಬಂದು ಜಲತತ್ವದ ಪ್ಲಾನೆಟ್ಸ್ ಆತ, ಅಗ್ನಿತತ್ವದ ರಾಶಿಯಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ. ಎಲ್ಲಾ ಕಡೆ ಕೂಡ ಭಾವಕ್ಕೆ ನೋಡಿದ್ರು ಕೂಡ, ರಾಶಿಗೆ ನೋಡಿದ್ರು ಕೂಡ, ಲಗ್ನಕ್ಕೆ ನೋಡಿದ್ರು ಕೂಡ ಚಂದ್ರ ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ಲೇಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಆತ 7th ಹೌಸ್ಗೆ 12ನೇ ಮನೆಯಲ್ಲಿ ಇರುವುದರಿಂದ ಮದುವೆ ಜೀವನಕ್ಕೆ ಸಂಬಂಧ ತೊಂದರೆ ಕೊಡ್ತಾನಂತ ನ್ಯಾಟಲ್ ಚಾರ್ಟ್ ಅಲ್ಲಿ ಅಂತೂ ಅದು ಆಲ್ಮೋಸ್ಟ್ ಬಂದಿದೆ ಅಲ್ವಾ, ನಿಮ್ಮ D1 ಚಾರ್ಟ್ ಅಲ್ಲಿ. ಓಕೆ, ಆಲ್ಮೋಸ್ಟ್ ಅದು ಇಂಗಿತ ಅಂತೂ ಬಂದ್ಬಿಟ್ಟಿದೆ. ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಚಂದ್ರ ದಶೆ ನಡೆಯುವಾಗ ಒಳ್ಳೆ ರಿಲೇಶನ್ಶಿಪ್ ಇರುವುದಿಲ್ಲ, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಮೆಂಟಲ್ ಟೆನ್ಷನ್ ಇರುತ್ತೆ ಅಂತ ಇಂಡಿಕೇಶನ್.
ಚಂದ್ರ 12ನೇ ಮನೆ ನೋಡ್ತಾ ಇದ್ದಾನೆ, ಟ್ರಾವೆಲಿಂಗ್ ಮಾಡುವಂಥದ್ದು ಮೇ ಬಿ ಮಾಡಿರ್ತಾರೆ ಅವರು, ಓಕೆನಾ. ಬಟ್ ಇಲ್ಲಿ ಏನಾಗುತ್ತೆ ನೋಡೋಣ, ಚಂದ್ರ ಯಾವ ಅಂಶವನ್ನ ಪಡ್ಕೊಂಡಿದ್ದಾನೆ ನೋಡಿ, ಓಕೆನಾ. ಅಂದ್ರೆ ನವಾಂಶದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಹೋಗಿದ್ದಾನೆ, ಚಂದ್ರನ ಅಂಶವನ್ನೇ ಪಡ್ಕೊಂಡಿದ್ದಾನೆ, ಓಕೆನಾ. ಚಂದ್ರ ಕರ್ಕಾಟಕ ರಾಶಿಯಲ್ಲಿದ್ದಾನೆ ಅಲ್ವಾ, ಅದು ತಕ್ಕ ಮಟ್ಟಿಗೆ ಫೇವರಬಲ್. ಕರ್ಕಾಟಕ ಅಂದ್ರೆ ಚಂದ್ರ ನಿಮ್ಮ D1 ಚಾರ್ಟ್ ಅಲ್ಲಿ ಅಷ್ಟೂ ನೆಗೆಟಿವ್ ಇದ್ರು ಕೂಡ ನವಾಂಶದಲ್ಲಿ ಆತ ಖುದ್ದು ಆತನದ್ದೇ ಒಂದು ನವಾಂಶವನ್ನ ಪಡ್ಕೊಂಡಿದ್ದಾನೆ, ಆತನದ್ದೇ ರಾಶಿಯಲ್ಲಿದ್ದಾನೆ, ಅದರಿಂದಾಗಿ ಓಕೆ ಅಂತ ಹೇಳ್ಬೋದು. ಬಟ್ ಬುಧ ಇದ್ದಾನೆ, ಡ್ಯುಯಾಲಿಟಿ ಉಂಟು, ಅಲ್ಲಿ ಸಮಸ್ಯೆಗಳುಂಟು, ಇಲ್ಲ ಅಂತೇನಿಲ್ಲ, ಬಟ್ ನವಾಂಶವನ್ನು ನೋಡ್ಕೊಂಡಾಗ ಓಕೆ ಅಂತ ಹೇಳ್ಬೋದು. ಈಗ ಚಂದ್ರ ಏನು ಕಾರ್ಬಾರ್ ಮಾಡಿಸ್ತಾನೆ, ಈ ಕರ್ಕಾಟಕ ರಾಶಿ 12th ಹೌಸ್ ಉಂಟಲ್ವಾ, ಅಂದ್ರೆ ನಮ್ಮ ಸಿಂಹ ಲಗ್ನ ಉಂಟಲ್ಲಿ ನಮ್ಮ ನವಾಂಶದಲ್ಲಿ. ಸೊ ಈ ಕರ್ಕಾಟಕ ರಾಶಿ D1 ಚಾರ್ಟ್ ಅಲ್ಲಿ ಎಲ್ಲಿ ಬರುತ್ತೆ, D1 ಚಾರ್ಟ್ ಅಲ್ಲಿ ಭಾಗ್ಯದಲ್ಲಿದೆ. ಹಾಗಾದ್ರೆ ಭಾಗ್ಯಕ್ಕೆ ಸಂಬಂಧಪಟ್ಟಂತ ರಿಸಲ್ಟ್ ಕೊಡ್ತಾನಂತ, ವಿದೇಶಕ್ಕೆ ಕರ್ಕೊಂಡೋದ, ಒಳ್ಳೆ ಕೆಲಸ ಕೊಡಿಸಿದ, ಸ್ಯಾಲ್ರಿ ಕೊಡಿಸಿದ, ಎಲ್ಲ ಆಯ್ತು ನೋಡಿ. D1 ಚಾರ್ಟ್ ಅಲ್ಲಿ ಚಂದ್ರನ ಪೊಸಿಷನ್ ಇಷ್ಟು ನೆಗೆಟಿವ್ ಇದ್ರು ಕೂಡ D9 ಚಾರ್ಟ್ ಅಲ್ಲಿ ಚಂದ್ರನ ರಾಶಿಗೇನೆ ಹೋಗಿರುವುದರಿಂದ, ಆನಂತರ ಆ ರಾಶಿ D1 ಚಾರ್ಟ್ ನ ಭಾಗ್ಯಸ್ಥಾನ ಆಗಿರುವುದರಿಂದ, ಆನಂತರ ಅದು ವಿದೇಶ ಪ್ರಯಾಣ ಟ್ರಾವೆಲಿಂಗ್ ಕೂಡ ಆಗಿರುವುದರಿಂದ ವಿದೇಶಕ್ಕೆ ಹೋದ್ರು, ಸ್ಯಾಲ್ರಿ ಬಂತು, ಎಲ್ಲ ಬಂತು, ಓಕೆನಾ. ಬಟ್ ಏನಾಯ್ತು ನೋಡಿ, ಇಲ್ಲಿ ಕುಜ ಮತ್ತೆ ಶುಕ್ರ ಇದ್ದಾರಾ, ಸೊ ಈ ಇಂಪ್ಯಾಕ್ಟ್ ಕೂಡ ಬರುತ್ತೆ. ಇಲ್ಲಿ ಬುಧ ಇದ್ದಾನ, ಈ ಇಂಪ್ಯಾಕ್ಟ್ ಕೂಡ ಬರುತ್ತೆ. ಇದು ನೋಡ್ಲಿಕ್ಕೆ ಕಲಿಬೇಕಾಗುತ್ತೆ. ಇಲ್ಲೇನಾಯ್ತು, ಪ್ರೀತಿ ಪ್ರೇಮ ಬಂತು, ಯಾರನ್ನು ಪ್ರೀತಿ ಮಾಡಿದ್ರು, ಪ್ರೀತಿ ಮಾಡಿ ಏನಾಯ್ತು, ನನ್ಗೆ ಬಂತು ಜಾತಕ, ನಾನು ಹೇಳಿದ ಇದು ಆಗುವುದಿಲ್ಲ, ಡಿಸ್ಕನೆಕ್ಟ್ ಆಗುತ್ತೆ, ಪ್ರಾಬ್ಲಮ್ ಆಗ್ಬೋದಂತ ಅಲ್ವಾ, ಕೆಲವು ಕಾರಣಗಳಿವೆ ಅದಕ್ಕೆ, ಆಗ್ಬೋದಂತ. ಪ್ರೀತಿ ಆಯ್ತು, ಮಾತು ಕೇಳಲಿಲ್ಲ, ಮದುವೆನೂ ಆಯ್ತು, ಡಿಸ್ಕನೆಕ್ಟ್ ಆಯ್ತು, ಈಗ ಕೆಲಸದಲ್ಲಿದ್ದಾರೆ, ಮದುವೆ ಜೀವನ ಆಯ್ತು. ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಯಾಕೆ, ಶುಕ್ರ ಮತ್ತೆ ಕುಜನ ಆ ಜಾರ ಯೋಗ ಅಂತ ಕರಿತೇವೆ, ಎರಡು ಮದುವೆ ಯೋಗ ಅಥವಾ ಸೆಕ್ಸುವಲಿ ಯೋಗ ಅಲ್ವಾ, ಸೆಕ್ಸುವಲಿ ಆಗಿ ಅದು ಇಂಟ್ರೆಸ್ಟ್ ಅನ್ನು ಕೊಡಿಸ್ತದೆ. ಸೊ ಈ ಪರಿಸ್ಥಿತಿ ಆಲ್ಮೋಸ್ಟ್ ಕ್ರಿಯೇಟ್ ಆಯ್ತು ಅವ್ರಿಗೆ, ಅದಕ್ಕೋಸ್ಕರ ಸಮಸ್ಯೆ ಆಯ್ತು, ಬಿಟ್ಟು ಅಲ್ವಾ. ಮೊದಲೇ ಇಲ್ಲಿ ಇಂಡಿಕೇಶನ್ ಉಂಟಲ್ವಾ ನೋಡಿ, ಚಂದ್ರ ಬೇರೆಲ್ಲ ಏನ್ ಕೊಡ್ಬೇಕು ಕೊಟ್ಟು ಬಿಟ್ಟ, ಬಟ್ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಮಾಡಿ. ಬೇರೆ ಎಲ್ಲ ಇದೆ, ಯಾವುದೇ ಪ್ರಾಸ್ಪೆಕ್ಟಿಗೆ ಕಡಿಮೆ ಇಲ್ಲ, ಒಳ್ಳೆ ಜಾಬ್ ಇದೆ, ಕೆಲಸ ಇದೆ, ಸ್ಯಾಲ್ರಿ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಮ್ಯಾರಿಡ್ ಲೈಫ್ ಅನ್ನ ನಾವು ನೋಡ್ಕೊಂಡಾಗ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿ. ಯಾಕಂದ್ರೆ ಇದರ ಡಿಸ್ಪೋಸಿಟರೇ ಚಂದ್ರ 6ನೇ ಮನೆಗೆ ಬಂದ್ಬಿಟ್ಟ, ಮತ್ತೆ ನವಾಂಶದಲ್ಲಿ ಬುಧನ್ ಜೊತೆಗೆ ಡ್ಯುಯಾಲಿಟಿಯನ್ನ ಮಾಡಿಬಿಟ್ಟ. ಡ್ಯುಯಾಲಿಟಿ ಅಂದ್ರೆ ಅದು ಹೇಗಿರ್ಬೋದು ಅಂದ್ರೆ, ನನ್ನ ಲೆಕ್ಕದಲ್ಲಿ ಅವ್ರಿಗೆ ದೈಹಿಕ ಸಂಪರ್ಕದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಇದು ಪರಿಸ್ಥಿತಿ ಬಂದಿರುತ್ತೆ, ಅದಕ್ಕೋಸ್ಕರ ಅದು ಡಿವೋರ್ಸ್ ಆಯ್ತು. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ, ಎಲ್ಲೋ ನಪುಂಸಕತೆ ಬಂದಿರಬೇಕು, ಇಂಟ್ರೆಸ್ಟ್ ಇಲ್ಲದೆ ಹೋಗಿರ್ಬೇಕು, ಇದ್ಯಾಕೆ ಮದುವೆ ಆದ ಅಂತದ್ದು ಬಂದಿರ, ಅದಕ್ಕೋಸ್ಕರ ಅವರು ಡಿವೋರ್ಸ್ ಆಗಿದ್ದಾರೆ. ಈ ಪರಿಸ್ಥಿತಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು. ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಈ ಚಾರ್ಟ್ ಬಂದು ಬಹಳ ವಿಶೇಷವಾಗಿ ಮೇಲ್ ಚಾರ್ಟ್ ಇದು, ಇವ್ರಿಗೆ ರಾಹು ದಶೆ ನಡೀತಾ ಉಂಟು, ಓಕೆನಾ. ಈಗ ನೋಡಿ, ಈಗ ನಿಮ್ಗೆ ಒಂದಷ್ಟು ವಿಚಾರಗಳು ಮತ್ತಷ್ಟು ಸ್ಪಷ್ಟ ಆಗುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಈಗ ನಾವು ರಾಹುವನ್ನ ನೋಡ್ಕೊಳ್ಳೋಣ. ರಾಹು ಯಾರು ಈ ಜಾತಕ್ಕೆ, ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ರಾಹು ಬಂದು ದಶಮಾಧಿಪತಿ, ಓಕೆನಾ. ಯಾಕಂದ್ರೆ ಕುಂಭರಾಶಿ ಅಧಿಪತಿ ಆತ ಮಕರ ರಾಶಿಯಲ್ಲಿದ್ದಾನೆ, ಶನಿಯ ತರನೇ ಫಲ ಕೊಡ್ತಾನೆ. ಯಾಕಂದ್ರೆ ಶನಿಯ ರಾಶಿಯಲ್ಲಿ ಶನಿ ತರನೇ ಆತ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಕರ್ಮಕ್ಕೆ ಸಂಬಂಧ ಕೆಲಸ ಮಾಡ್ತಾನೆ ಅಂದ್ರೆ ಇಂಡಿಕೇಶನ್ ಭಾಗ್ಯದಲ್ಲಿದ್ದಾನೆ ಈಗ, ಓಕೆನಾ. ಆನಂತರ ಆತನನ್ನ ಯಾರು ನೋಡ್ತಾ ಇದ್ದಾರೆ, ರಾಹುವನ್ನ ಗುರು ನೋಡ್ತಾ ಇದ್ದಾನೆ, ತನ್ನ 9ನೇ ದೃಷ್ಟಿಯಿಂದ, 9th ದೃಷ್ಟಿಯಿಂದ ಗುರು ನೋಡ್ತಾ ಇದ್ದಾನೆ ರಾಹುವನ್ನ. ಅದು ದೊಡ್ಡ ಮಟ್ಟಿಗೆ ಪ್ಲಸ್ ಆಯ್ತು ಈಗ. ಅಂದ್ರೆ D1 ಚಾರ್ಟ್ ಅಲ್ಲಿನೇ ರಾಹುವಿನಿಂದ ನೆಗೆಟಿವ್ ಇಂಪ್ಯಾಕ್ಟ್ ಬರಬೇಕು, ಗುರು ಅದನ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಓಕೆನಾ. ಇದು ಒಂದು ದೊಡ್ಡ ಇಂಪ್ಯಾಕ್ಟ್ ಇದು. ಆನಂತರ ಈ ರಾಹು ಬಂದು ವೃಷಭ ರಾಶಿಯ ಜಾತಕ, ವೃಷಭ ಲಗ್ನ ಜಾತಕ, ವೃಷಭ ರಾಶಿಗೆ ರಾಹು ಬಂದು ಫ್ರೆಂಡ್ಲಿ ಪ್ಲಾನೆಟ್ಸ್ ಶುಕ್ರನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದೆ, ಅದರಿಂದಾಗಿ ಅದು ತುಂಬಾ ನೆಗೆಟಿವ್ ಅನ್ನ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಅಂತೂ ಅಲ್ಲ, ಬೇರೆ ಯಾರು ಕೂಡ ಅದನ್ನ ನೋಡ್ತಾ ಇಲ್ಲ, ಓಕೆನಾ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಈಗ ನಾವು ನವಾಂಶಕ್ಕೆ ಹೋಗೋಣ, ಅಲ್ಲಿ ಏನುಂಟಂತ ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ವಿಶೇಷ ಆಗುತ್ತೆ. ಈಗ ನವಾಂಶದಲ್ಲಿ ಆತ ಮೇಷರಾಶಿಗೆ ಹೋಗಿದ್ದಾನೆ, ಓಕೆನಾ. ಮೇಷ ನವಾಂಶ ಅಂದ್ರೆ ಕುಜನಾಂಶವನ್ನ ಪಡ್ಕೊಂಡಿದ್ದಾನೆ ರಾಹು ನವಾಂಶದಲ್ಲಿ, ಓಕೆ. ಕುಜನಾಂಶ ಅಲ್ಲಿ ಗುರು ಇದ್ದಾನೆ, ಶುಕ್ರ ಇದ್ದಾನೆ, ಓಕೆ. ನವಾಂಶ ಕುಜನಾಂಶ, ಮೇಷರಾಶಿಗೆ ಹೋಗಿದ್ದಾನೆ. D1 ಚಾರ್ಟ್ ಅಲ್ಲಿ ಮೇಷರಾಶಿಯಲ್ಲಿ ಇದೆ ನೋಡಿ, ವ್ಯಯಸ್ಥಾನದಲ್ಲಿದೆ, ರೈಟಾ. D1 ಚಾರ್ಟ್ ಅಲ್ಲಿ ಮೇಷರಾಶಿ ವ್ಯಯಸ್ಥಾನದಲ್ಲಿದೆ. ಹಾಗಾದ್ರೆ ಈಗ ಏನಾಗ್ಬೇಕು, ಬರ್ಬಾದ್ ಆಗ್ಬೇಕು, ನೆಗೆಟಿವ್ ಬರಬೇಕು, ತೊಂದರೆ ಕೇಟಾಗಬೇಕು, ಲಾಸ್ ಆಗಬೇಕು ಅಂತೆಲ್ಲ ಉಂಟು. ಬಟ್ ಹಾಗೆ ಇಲ್ಲ. ಈ ವ್ಯಕ್ತಿ 1000 ಕೋಟಿಗಳ ಸರ್ದಾರ, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟವರೆಗೆ ಒಂದು 2000 ಮನೆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಆಗಿದೆ, ದೊಡ್ಡ ಬಿಲ್ಡರ್. ಆನಂತರ ಈಗಲೂ ಕೂಡ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನ ಈಗಲೂ ಮಾಡ್ತಾ ಇದ್ದಾರೆ ರಾಹು ದಶೆಯಲ್ಲಿ, ಯಾವುದೇ ಸಮಸ್ಯೆಗಳಿಲ್ಲ, ಆರೋಗ್ಯನೂ ಚೆನ್ನಾಗಿದೆ, ದುಡ್ಡು ಚೆನ್ನಾಗಿದೆ, ಪ್ರತಿಯೊಂದು ಕೂಡ ಓಕೆ, ಸಮಸ್ಯೆನಿಲ್ಲ. ಹಾಗಾದ್ರೆ ಹೇಗೆ ಸಾಧ್ಯ, ಹೇಗೆ ಇದು ಪಾಸಿಬಿಲಿಟಿ ಇದು ಅಲ್ವಾ. ಇದು ಇರುವುದು ಒಂದು ಟೆಕ್ನಿಕ್ ಇಲ್ಲಿ ಅಲ್ವಾ. ಅದು ನೋಡಿ ಏನಾಗುತ್ತೆ, ರಾಹು ಮಹಾರಾಜ
ಏನು ಅದು ಬಂದು ನಾಗದೇವರಿಗೆ ಸಂಬಂಧ, ನಮ್ದು ದಕ್ಷಿಣ ಕನ್ನಡ ಇದು ನಾಗದೇವರಿಗೆ ಸಂಬಂಧ. ಇವ್ರು ಏನ್ ಮಾಡಿರ್ತಾರೆ, ಇದುವರೆಗೂ ಕೂಡ ಒಂದು 1000ಕ್ಕಿಂತಲೂ ಮೇಲೆ ನಾಗನ ಬನಗಳನ್ನ ದುರಸ್ತಿ ಮಾಡಿಸ್ತಾರೆ. ಬಹಳ ವಿಶೇಷವಾಗಿ ನಾಗನ ಪ್ರತಿಯೊಂದು ರೀತಿಯಲ್ಲಿ ಕೂಡ ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಆ ಒಂದು ಭಕ್ತಿಯಿಂದ ಹೋಗ್ತಾ ಇದ್ದಾರೆ. ಯಾವಾಗ್ಲೂ ಕೂಡ ನಾಗದೇವರನ್ನ ಬಹಳಷ್ಟು ಹಚ್ಚಿಕೊಂಡಿದ್ದಾರೆ. ಅದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಉಂಟು ಭಾಗ್ಯಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಓಕೆನಾ. ಈಗ ಕೂಡ ಅವರು ದಾನ ಧರ್ಮದಲ್ಲಿ ಪ್ರಸಿದ್ಧಿ. ಯಾರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ದಾನ ಧರ್ಮ, ಕೆಲಸದವ್ರ ಜೊತೆಗೆ ಬಹಳ ಫ್ರೆಂಡ್ಲಿ ಅಲ್ವಾ. ಕೆಲವರ ಕೆಲಸವ್ರನ್ನ ತನ್ನ ಮಕ್ಕಳ ತರನೇ ನೋಡ್ಕೊಳ್ತಾ ಇದ್ದಾರೆ. ಅಂತವ್ರು ಸಿಗುದೇ ಕಷ್ಟ ನನ್ನ ಲೆಕ್ಕದಲ್ಲಿ. ಆದ್ರೂ ಇವ್ರು ನೋಡ್ಕೊಳ್ತಾರೆ, ಮಕ್ಕಳ ತರ ನೋಡ್ಕೊಳ್ತಾರೆ ಅಲ್ವಾ. ಅದಕ್ಕೆ ಏನಾಯ್ತು, ಎಲ್ಲೋ ಒಂದ್ ಕಡೆ ವ್ಯಯಸ್ಥಾನದ ಇಂಪ್ಯಾಕ್ಟ್ ಬರಬೇಕು, ಮೇ ಬಿ ಬಂದಿಲ್ಲ. ಆನಂತರ ವಿಷಯ ಏನಂದ್ರೆ ನೋಡಿ, ಯಾವುದೇ ಒಂದು ಪ್ಲಾನೆಟ್ಸ್ 12ನೇ ಮನೆಯ ರಾಶಿಯಲ್ಲಿದ್ದಾನೆ, ನವಾಂಶದಲ್ಲಿ, ನವಾಂಶ 12ನೇ ಮನೆ ರಾಶಿಯಲ್ಲಿದ್ದಾನೆ ಅಂದ್ರೆ ನಿಮ್ಮ ನಾಟಲ್ ಚಾರ್ಟ್ನ 12ನೇ ಮನೆ ನವಾಂಶದಲ್ಲಿ ಬಂತು, ನವಾಂಶದಲ್ಲಿ ಆ ಪ್ಲಾನೆಟ್ಸ್ ಉಂಟು ಅಂತ ಆದಾಗ ಆವಾಗ ನೀವು ದಾನ ಧರ್ಮ ಮಾಡ್ಬೇಕಾದಿತ್ತು ಅಲ್ವಾ. ಇವ್ರು ಏನ್ ಮಾಡಿದ್ದಾರೆ, ಈಗ ರಾಹು ತೊಂದರೆ ಕೊಡ್ಬೇಕಲ್ವಾ, ಅವ್ರ ಜೊತೆನೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಈಗ ಒಬ್ಬ ವ್ಯಕ್ತಿ ನಿಮ್ಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಜೊತೆಗೇನೆ ಫ್ರೆಂಡ್ಲಿ ಆದಾಗ ಮೇ ಬಿ ಸಮಸ್ಯೆನೇ ಬರಲ್ಲ ತಾನೇ. ಸೊ ಇವ್ರು ಮಾಡಿದ್ದು ಕೂಡ ಅದನ್ನೇ. ರಾಹು ತೊಂದರೆ ಕೊಡ್ಬೇಕಾ, ತೊಂದರೆ ಕೊಡೋದಾಗೆ ನಾನು ನೋಡ್ಕೊಳ್ತೇನೆ. ಏನ್ ಮಾಡ್ತಾರೆ, ಅದರ ಜೊತೆಗೇನೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಈಗ ಹಾಗಾದ್ರೆ ಅದರ ಜೊತೆಗೇನೆ ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಈಗ ಕೂಡ ಮಾಡ್ತಾ ಇದ್ದಾರೆ. ಅದು ಕೋಟಿಗಟ್ಟಲೆ ಪ್ರಾಜೆಕ್ಟ್, ಏನ್ ಸುಲಭ ಅಂತೂ ಖಂಡಿತ ಅಲ್ಲ. ಅದನ್ನ ಈಗ ಕೂಡ ಈ ಮೂಮೆಂಟ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ವಿಷಯ ಗೊತ್ತಾಯ್ತು ನಿಮ್ಗೆ, ಅಂದ್ರೆ ನಮ್ಗೆ ಯಾವುದೇ ಒಂದು ಭಾವಕ್ಕೆ ಸಂಬಂಧಪಟ್ಟದ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ನಾವು ಅದರ ಜೊತೆಗೆ ಹೋದಾಗ ಮೇ ಬಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಈಗ 6ನೇ ಮನೆ ಅಂತ ಇಟ್ಕೊಳ್ಳೋಣ, 6ನೇ ಮನೆಯಲ್ಲಿ ಸಮಸ್ಯೆ ಆಗ್ತಾ ಉಂಟು. ನಾನು ಹೇಳ್ತೀನಿ, ನೀವು ಅಂತ 6ನೇ ಮನೆ ರೋಗ ಋಣ ರಿಪು ತಾನೆ. ಹಾಗಾದ್ರೆ ರೋಗದಲ್ಲಿ ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಿ, ಋಣದಲ್ಲಿ ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಿ. ಶತ್ರುಗಳನ್ನ ನಿಮ್ಮವರಂತಲೇ ಇಟ್ಕೊಳ್ಳಿ, ಶತ್ರುಗಳ ಜೊತೆಗೆ ಕ್ಷಮೆ ಕೇಳಿ, ಅವ್ರನ್ನ ಕ್ಷಮಿಸಿ, ಅವ್ರನ್ನ ಹೋಗಿ ಅವ್ರಿಗೆ ನಮಸ್ತೆ ನಮಸ್ತೆ, ಯಾವ್ದು ಶತ್ರುತ್ವ ಬೇಡ. ಈಗ ಅವ್ರ ಜೊತೆ ಕನೆಕ್ಟ್ ಆಗಿಬಿಟ್ರಿ, ನೋಡ 6ನೇ ಮನೆಯಲ್ಲಿ ಶತ್ರುತ್ವ ಹೇಗೆ ಬರುತ್ತೆ, ನಿಮ್ಗೆ ಚಾನ್ಸೇ ಇಲ್ಲ ಬರ್ಲಿ, ಅಲ್ಲಿಗೆ ಫಿನಿಶ್ ಆಯ್ತದ ಅಲ್ವಾ. ಅನಾರೋಗ್ಯವಂತ ವ್ಯಕ್ತಿಗಳ ಜೊತೆಗೆ ಸೇರ್ಕೊಂಡಾಗ ಅವ್ರಿಗೆ ಹೆಲ್ಪ್ ಮಾಡಿದಾಗ ಮತ್ತೆ 6ನೇ ಮನೆ ನಿಮ್ಗೆ ಪಾಸಿಟಿವ್ ಆಯ್ತು. ಋಣಬಾಧೆಯ ವ್ಯಕ್ತಿಗಳ ಜೊತೆಗೆ ಸೇರ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದಾಗ ಮತ್ತೆ ನಿಮ್ಮ 6ನೇ ಮನೆ ಪಾಸಿಟಿವ್ ಆಯ್ತು. ಅದೇ ರೀತಿ 8ನೇ ಮನೆ ಯಾವಾಗ್ಲೂ ಫ್ಲಕ್ಚುಯೇಷನ್, ಅದು ಏರಿಳಿತಗಳು. 8ನೇ ಮನೆ ಪ್ರಾಬ್ಲಮ್ಸ್, ಆಕ್ಸಿಡೆಂಟ್ಸ್, ಅಚಾನಕ್ ಆಗಿ ಆಗುವಂಥದ್ದು ಏನು, ಅದು 8ನೇ ಮನೆ. ನನಗೆ ಜೀವನದಲ್ಲಿ ತುಂಬಾನೇ ಏರಿಳಿತ ಸರ್, ಬಿಸ್ನೆಸ್ ಇರುತ್ತೆ ಕೆಲವೊಮ್ಮೆ ಇರಲ್ಲ, ಮನೆಯಲ್ಲಿ ಬಂದ್ರೆ ಇರಿಟೇಷನ್, ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಮನಸ್ಸು, ಏನ್ ಮಾಡೋದು ಗೊತ್ತಾಗೋದಿಲ್ಲ. ನಾನು ಹೇಳ್ತೀನಿ 8ನೇ ಮನೆ ಆಟ್ರಿಬ್ಯೂಟ್ಸ್ ಏನಿದೆ ಅದರ ಜೊತೆಗೆ ಕನೆಕ್ಟ್ ಆಗಿ. 8ನೇ ಮನೆ ಆಟ್ರಿಬ್ಯೂಟ್ಸ್ ಏನಿರ್ತದೆ, 8ನೇ ಮನೆ ಆಟ್ರಿಬ್ಯೂಟ್ಸ್ ಬಂದು ಅಕಲ್ಟ್ ಸೈನ್ಸ್, ಅದು ರಹಸ್ಯಗಳು, ಡೆಪ್ತ್, ಅದು ಯಾವುದೇ ವಿಷಯ ಡೆಪ್ತ್, ಅದು ಸಂಶೋಧನೆ, ಅದು ಅಲ್ವಾ, ಪ್ರಾಡಕ್ಟಿವ್ ಅದು. ಹಾಗಾದ್ರೆ ನೀವು ಅಂಥದ್ದೇ ಕೆಲಸ ಮಾಡಿ ಅಥವಾ ಪ್ರಾಡಕ್ಟಿವ್ ಮಾಡಿ, ಪ್ರಾಡಕ್ಟ್ ಏನಾದರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅಕಲ್ಟ್ ಸೈನ್ಸ್ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಜ್ಯೋತಿಷ್ಯ ಕಲೀರಿ, ವಾಸ್ತು ಕಲೀರಿ, ಸಂಖ್ಯಾಶಾಸ್ತ್ರ ಕಲೀರಿ, ಗಾರ್ಡನಿಂಗ್ ಮಾಡಿ, ಡಿಗ್ ಮಾಡುವಂಥದ್ದು, ಭೂಮಿಯನ್ನು ಡಿಗ್ ಮಾಡುವುದು, ಅದು 8ನೇ ಮನೆ. ಗಾರ್ಡನಿಂಗ್ ಮಾಡಿ, ಸ್ಮಶಾನದಲ್ಲಿ ಹೋಗಿ ಹೆಲ್ಪ್ ಮಾಡಿ. 8ನೇ ಮನೆ ಬಂದು ದಹನ ಭೂಮಿ, ಸ್ಮಶಾನದಲ್ಲಿ ಹೋಗಿ ಹೆಲ್ಪ್ ಮಾಡಿ. ಈಗ ನೀವು ಆ ಒಂದು 8ನೇ ಮನೆಯ ಆಟ್ರಿಬ್ಯೂಟ್ಸ್ ಏನು ಅದರ ಜೊತೆಗೆ ಕನೆಕ್ಟ್ ಆಗಿಬಿಟ್ರಿ. ಈಗ ನಿಮ್ಗೆ 8ನೇ ಮನೆ ಏನು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಅದಕ್ಕೇನೆ ಜ್ಯೋತಿಷರಿಗೆ, ರಹಸ್ಯ ವಿದ್ಯೆಗಳನ್ನ ಬಹಳ ವಿಶೇಷ ರೀತಿಯಲ್ಲಿ ಆರಾಧಿಸುವವರಿಗೆ 8ನೇ ಮನೆಯಿಂದ ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಅಂತೂ ಬರೋದಿಲ್ಲ. ಇದಕ್ಕೆ ನಾನು ಸಾಕ್ಷಿ. ಅದಕ್ಕೆ ನನ್ನ ಜೊತೆ ಕಲಿಯುವವರಿಗೆ ನಾನು ಹೇಳ್ತೇನೆ, ನೀವು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ನಿಮ್ಗೆ ಒಂದಷ್ಟು ರಹಸ್ಯ ಹೇಳಿಕೊಡ್ತೇನೆ, ರಹಸ್ಯಗಳನ್ನು ಕಲ್ತ್ಕೊಂಡು ಹೋಗ್ತೀರಾ, ನಿಮ್ಮ 8ನೇ ಮನೆ ಬೈ ಡಿಫಾಲ್ಟ್ ಕ್ಲೆನ್ಸಿಂಗ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಅದಕ್ಕೆ ನಾನು ಹೇಳುದು, ಯಾರಿಗೆಲ್ಲ 8ನೇ ಮನೆ ತುಂಬಾನೇ ಫ್ಲಕ್ಚುಯೇಷನ್ ಕ್ರಿಯೇಟ್ ಮಾಡ್ತಾ ಉಂಟು, ಜ್ಯೋತಿಷ ಪುಸ್ತಕ ತೆಗೆದು ಓದಿ. ಒಂದಷ್ಟು ಜ್ಯೋತಿಷದ ರೆಕಾರ್ಡಿಂಗ್ ಇರುತ್ತೆ ಯೂಟ್ಯೂಬಲ್ಲಿ, ಅದನ್ನು ಹೋಗಿ ನೋಡಿ. ಬೇರೆ ಯಾವುದೇ ರಹಸ್ಯಗಳನ್ನು ಓದಿ, ಆಗ ಕನೆಕ್ಟ್ ಆಗ್ತೀರಾ. 12ನೇ ಮನೆಯ ಇಂಪ್ಯಾಕ್ಟ್ ಅನ್ನು ಕಮ್ಮಿ ಮಾಡ್ಬೇಕಂದ್ರೆ ದಾನ ಮಾಡಬೇಕು, ಬೇರೆ ಯಾವುದೇ ಉಪಾಯಗಳು ಖಂಡಿತವಾಗಿಯೂ ಇಲ್ಲ ಅಂತ ಹೇಳ್ತೇನೆ. ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಓಕೆನಾ, ಗೊತ್ತಾಯ್ತು. ಸೊ ಇದು ನವಾಂಶಕ್ಕೆ ಸಂಬಂಧ ಒಂದಷ್ಟು ವಿಚಾರಗಳು. ಇನ್ನು ನಿಮ್ಮ ನಾಟಲ್ ಚಾರ್ಟ್ ಅಲ್ಲಿ ಅಂದ್ರೆ D1 ಚಾರ್ಟ್ ಅಲ್ಲಿ ಇರುವಂತಹ ರಾಶಿ ನವಾಂಶದಲ್ಲಿ ಎಲ್ಲಿ ಬಂದಿದೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ವಿಡಿಯೋ ಲೆಂತ್ ಆಗುತ್ತೆ, ಅದರ ಬಗ್ಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆನಾ. ಸೊ ಈಗ ರಿಮೈಂಡರ್ ನಿಮ್ಗೆ ಮತ್ತೊಮ್ಮೆ, ಇದೇ ಬರುವ 24ನೇ ತಾರೀಕು ನಾವು ಬಹಳ ವಿಶೇಷವಾಗಿ ಆಸ್ಟ್ರಾಲಜಿ 14ನೇ ಬ್ಯಾಚ್ ಅನ್ನು ಶುರು ಮಾಡ್ತಾ ಇದ್ದೇವೆ. ಬಹಳಷ್ಟು ಟೆಕ್ನಿಕ್ಸ್ ಇರುತ್ತೆ. ಯಾರಿಗೆಲ್ಲ ಬೇಸಿಕ್ ಟು ಅಡ್ವಾನ್ಸ್ ಕಲೀಲಿಕ್ಕೆ ಬಂದು ಕಲ್ತ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಫೇವರೇಬಲ್ ಆಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ನಿಮ್ಗೆ ಅಲ್ಲಿ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. 1 ವರ್ಷಗಳ ಕಾಲ ರೆಕಾರ್ಡಿಂಗ್ ಇರುತ್ತೆ. ಒಂದು ವೇಳೆ ನಿಮಗೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ರೆಕಾರ್ಡಿಂಗ್ ನೋಡ್ಕೊಳ್ಬಹುದು, ಏನು ಸಮಸ್ಯೆ ಇಲ್ಲ. ಓಕೆ, ಗೊತ್ತಾಯ್ತು. ಹಾಗಾದ್ರೆ ಈ ಒಂದು ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ. ಈಗ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾ ಚೆನ್ನಾಗಿರ್ತದೆ. ಈಗ ಏನ್ ಮಾಡೋಣ,
ಈ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಯ್ತು. ಯಾರೆಲ್ಲ ಇದುವರೆಗೆ ನಮ್ಮ ಈ ಕಾರ್ಯಕ್ರಮವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ 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 ಬಾಯ್.